ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ, ಪದ ಕುಸಿಯ ನೆಲವಿಹುದು ಮಂಕುತಿಮ್ಮ. ಮಂಕುತಿಮ್ಮನ ಕಗ್ಗ ಡಿವಿಜಿ ಅವ್ರಿಗೆ ಇದ್ದಾಗ್ಲೇ ಈಗಿನಷ್ಟು ಪ್ರಖ್ಯಾತಿ ಆಗಿತ್ತಾ? ಇಲ್ಲ, ಡೆಫಿನೆಟ್ ಆಗಿಲ್ಲ. BGL ಸ್ವಾಮಿಗೂ DVG ಅವ್ರಿಗೂ ಅಜಗಜಾಂತರ ಡಿಫರೆನ್ಸ್. ಜಯಚಾಮರಾಜ ಒಡೆಯರು ಗುರುವರಿಯ ಅಂತ ಕರಿತಿದ್ರು DVGನ. ಸಂಕಿ ರೋಡ್ ಇದೆಯಲ್ಲ ಅದಕ್ಕೆ ನೆಕ್ಸ್ಟ್ ಅಲ್ಲಿ 60/90 ಸೈಟ್ ಕೊಟ್ರು DVG ಅವ್ರಿಗೆ. ತಗೊಳ್ಳಿಲ್ಲ. ಫಾರ್ 80th ಬರ್ತ್ಡೇ ದೇ ಪ್ರೆಸೆಂಟೆಡ್ 80,000 ರೂಪೀಸ್ ನಲ್ಲಿ 8 ರೂಪಾಯಿ ಬರಲಿಲ್ಲ ನನಗೆ. ಏನ್ ಮಾಡಿದ್ರು? ಗೋಖಲೆ ಇನ್ಸ್ಟಿಟ್ಯೂಟ್ ಅವ್ರಿಗೆ ಸ್ಲೆರಾಸಿಸ್ ಅಂತ ಆಗಿತ್ತು, ಎಲ್ಲಾನು ಸಿಸ್ಟಮ್ ವೀಕ್ ಆಗಿತ್ತು. 1 or 2 days ಕೋಮನ್ ಅಲ್ಲಿದ್ದು ಹೋಗ್ಬಿಟ್ರು. ತಿರುಗುತ್ತೆ ಬುಗುರಿ ತಾನೇ ಸೋತು. ಸ್ವಲ್ಪ ಅರ್ಲಿ ರೈಸರ್ 6:30 ಎದ್ಬಿಟ್ಟಿರೋರು. ಅವರು ಫಸ್ಟ್ ಡೋಸ್ ಆಫ್ ಕಾಫಿ ಇಲ್ಲದೆ ಹಾಗೆ ಕೂತ್ಕೊಳ್ತಾ ಇರಲಿಲ್ಲ ಕೆಲಸ ಮಾಡ್ಕೊಳ್ಳೋಕೆ. ಬೇಸಿಕ್ ಆಗಿ ತಿಂಡಿ ಪೋತ್ರು ಅಗ್ರೀಡ್, ಬಟ್ ಅವರು ಟೈಮ್ ವೇಸ್ಟ್ ಮಾಡಿದ್ದು ನೋಡಿಲ್ಲ. ಏನಾದರೂ ಓದೋದು, ಬರೆಯೋದು ಅಥವಾ ಇವನ್ ಮಾತಾಡೋದು. ಹಿ ವಾಸ್ ನೆವರ್ ಆನ್ ಐಡ್ಲರ್. ಓದೋರು ಬೇಕಾದಷ್ಟು. ಒಂದು ಟೈಮ್ಸ್ ಆಫ್ ಲಂಡನ್ ಇದೆಯಲ್ಲ ನ್ಯೂಸ್ ಪೇಪರ್, ಅವರು ಸಪ್ಲಿಮೆಂಟ್ ಮಾಡ್ತಾರೆ. ಅದಕ್ಕೆ ಹೆಸರು ಟೈಮ್ಸ್ ಲಿಟ್ರರಿ ಸಪ್ಲಿಮೆಂಟ್ ಅಂತ, TLS. ಅದು ಇಂಗ್ಲೀಷ್ ಪುಸ್ತಕಗಳನ್ನು ರಿವ್ಯೂ ಮಾಡ್ತಾರೆ. ಸೊ ನನ್ನ ಕೈನಲ್ಲೇ ಬೇಕಾದಷ್ಟೊತ್ತಿ ಓದಿಸಿದ್ದಾರೆ ಟೈಮ್ಸ್ ಲಿಟ್ರರಿ ಸಪ್ಲಿಮೆಂಟ್. ನಾನು ಕಾನ್ವೆಂಟಿಗೆ ಏನೋ ಸ್ಟೈಲಿಶಾಗಿ ಓದ್ತಾ ಇದ್ದೆ. ಮಧ್ಯ ಕೇಳೋರು ಆ ಸೆಂಟೆನ್ಸ್ಗೆ ಅರ್ಥ ಏನು ಅಂತ. ಅರ್ಧಂಬರ್ಧ ಹೇಳ್ತಾ ಇದ್ದೆ. ಎಷ್ಟೋ ಸತಿ ಅವ್ರಿಗೆ ಗೊತ್ತಾಗೋದು ಇವನು ಅಳೀತಾ ಇದ್ದಾನೆ. ಇನ್ನೊಂದು ಸತಿ ಹೋದು ಯಾವುದೋ ಒಂದು ಇಟ್ಕೊಂಡು ಸ್ಪೆಲ್ಲಿಂಗ್ ಹೇಳು, ನೋಡದೆ ಹೇಳು, ಅದ್ರ ಉಚ್ಚಾರಣೆ ಬಂದ್ಬಿಡುತ್ತೆ, ಸ್ಪೆಲ್ಲಿಂಗ್ ಗೊತ್ತಿಲ್ಲ. ಅದೇ ಒನ್ ಆಫ್ ದಮ್ ವಾಸ್ ಟ್ಯೂಷನ್, TUITION. ನಾನು TUTION ಪರವಾಗಿಲ್ಲ ಅಂದ್ಕೊಂಡಿದ್ದವನು. ಸಪ್ರೇಟ್ಗೆ SEPARAT, SEPE. ನಾನು SEPE ಬರಿತಾ ಇದ್ದೆ. ಇಮಿಡಿಯೇಟಾಗಿ ಹಿಡಿದು ಬಿಡೋರು. ನೋಡಬೇಕು, ತಪ್ಪು ಮಾಡಿದರೆ ಬೈತಾ ಇರಲಿಲ್ಲ, ಬಟ್ ತಪ್ಪು ಮಾಡಿದರೆ ಯು ಆಟ್ ಟು ಗೋ ಟು ದಿ ಡಿಕ್ಷನರಿ, ಓಪನ್ ಇಟ್, ಚೆಕ್. ನನಗೆ ಜ್ಞಾಪಕ ಇರೋ ಥರನೇ ಸಪ್ರೇಟ್ ಅನ್ನೋದೊಂದು ವರ್ಡು. SEPE ಬರೆದಿದ್ದಲ್ಲ, ಹಿ ವಾಸ್ ನಾಟ್ ಆ್ಯಂಗ್ರಿ. ಎದಾಡು ಡಿಕ್ಷ್ನರಿ ತಗೊಂಬ, ವೆಬ್ಸ್ಟರ್ಸ್, ಆಕ್ಸ್ಫರ್ಡ್, ಯಾವುದೋ ಒಂದು ಡಿಕ್ಷ್ನರಿ ತಗೋ, SEP ಓದು. SEPಯಿಂದ ಎಲ್ಲ E ಬರುತ್ತೋ, A ಬರುತ್ತೋ, IO, O, UNO, RO, XO. SEPARAT ಏನು? SEPA. ನೀನೇನು ಹೇಳಿದೆ? ಎಲ್ಲ ತಪ್ಪು ಹೇಳಿದೆ. SEPE ಒಪ್ಕೊಂಡೆ. ಒಂದು ಚಿಕ್ಕ ಎಲ್ಲ ಅಲ್ಲೇ ಒಂದು ಚೀಟಿನಲ್ಲಿ 4 ಸರ್ತಿ ಬರಿ. ಡೋಂಟ್ ಡೂ ದಟ್ ಮಿಸ್ಟೇಕ್ ಅಗೈನ್. ಓಕೆ, ಫೇರ್ ಇನಫ್. ಹಿ ವಾಸ್ ನಾಟ್ ಆ್ಯಂಗ್ರಿ. ಆ್ಯಂಕ್ಷಸ್ಸಿಗೆ ಒಂದು ಸರ್ತಿ X ಬರಿಬೇಕು, K ಬರಿಬೇಕು, S. ಆಂಕ್ಷಿಯಸ್. ನನ್ನ ಕಸಿನ್ಗೂ ಆಗೋದದು. ಅದೇನು ಒಬ್ಬರಿಗೆ, ನಮ್ಮ ಅಕ್ಕನಿಗೂ ಆಗೋದು, ನಮ್ಮ ತಾಯಿಗೂ ಆಗೋದು. He didn't like showing off. That is very special about DVG. ಎರಡನೇದು ಮಾಡಿದ ತಪ್ಪನ್ನ ನಿನಗೇ ಇರಬೇಕು, ಕರೆಕ್ಟ್ ಮಾಡ್ಕೋಬೇಕು ಅಂತ. ತಪ್ಪು ಮಾಡ್ತಿದ್ಯೋ ಕರೆಕ್ಟ್ ಮಾಡ್ಕೊಳ್ಳೋ ಅನ್ನೋದು ಬೇರೆ ವಿಚಾರ. ನಾಟ್ ವೆಯ್ಟ್ ಫಾರ್ ದಿ ವರ್ಲ್ಡ್ ಟು ಟೆಲ್ ದಟ್ ಯು ಆರ್ ರಾಂಗ್. ಯು ಶುಡ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಯುವರ್ ಸೆಲ್ಫ್, ವಾಟ್ ಈಸ್ ದಿ ಲ್ಯಾಕುನಾ ವಿತ್ ಯು. ಬೇಕಾದ ಸರ್ತಿ ಆಗಿದೆ ಸ್ಪೆಲ್ಲಿಂಗ್ ವಿಚಾರದಲ್ಲಿ ಮ್ಯಾಕ್ಸಿಮಮ್. ಇನ್ಯಾವುದೋ ಒಂದು, ಐ ಆಮ್ ಗೋಯಿಂಗ್ ಟು ಗಾಂಧಿ ಬಜಾರ್ ವಿತ್ ಎ ವ್ಯೂ ಟು ಈಟ್ ಮಸಾಲೆ ದೋಸೆ. ಒಂದು ಸರ್ತಿ ಆಯ್ತಿದು. ಏನು ಇವಾಗ ಹೊರಟಿಯಲ್ಲ, ಅಲ್ಲಿ ಯಾಕೆ ಹೊರಟಿಯ? ಇಲ್ಲ ಫ್ರೆಂಡ್ಸ್ ಬರ್ತಾರೆ ಗಾಂಧಿ ಬಜಾರಲ್ಲಿ ಮಸಾಲೆ ದೋಸೆ ತಿನ್ನೋಕ್ಕೆ. ಐ ಆಮ್ ಗೋಯಿಂಗ್ ಟು ಗಾಂಧಿ ಬಜಾರ್ ವಿತ್ ಎ ವ್ಯೂ ಟು ಈಟ್ ಮಸಾಲೆ ದೋಸೆ. ತಪ್ಪು. ವಿತ್ ಎ ವ್ಯೂ ಟು ಈಟಿಂಗ್ ಮಸಾಲೆ ದೋಸೆ, ವಿತ್ ಎ ವ್ಯೂ ಟು ಈಟ್ ಮಸಾಲೆ ದೋಸೆ. ING ಬರಿಬೇಕಲ್ಲಿ. ನನಗೆ ಗೊತ್ತಿಲ್ಲ, ಇವತ್ತಿಗೂ ತಪ್ಪು ಮಾಡ್ತೀನಿ. ಇದು ಅವ್ರ ಹತ್ರ ಹೋದರೆ ಯು ಕಮ್ ಬ್ಯಾಕ್ ಎಜುಕೇಟೆಡ್. ಬಟ್ ನಿಮಗೆ ಮನೋಧರ್ಮ ಇರಬೇಕು, ಏನೋ ಕಲ್ತ್ಕೋಬೇಕು ಅನ್ನೋ ಒಂದು ಆಸೆ ಇರಬೇಕು. ಅದರ್ವೈಸ್ ಈಸ್ ನಾಟ್ ಅನ್ ಈಸಿ ಮ್ಯಾನ್ ಟು ಡೀಲ್ ವಿತ್. ಎದ್ದೆದ್ದು ಬೀಳುತ್ತಿಹೆ, ಗುದ್ದಾಡಿ ಸೋಲುತ್ತಿಹೆ, ಗದ್ದಲವ ತುಂಬಿ ಪ್ರಸಿದ್ಧನಾಗುತ್ತಿಹೆ. ಅವ್ರ ಕೋಪ ನಥಿಂಗ್ ವೆರಿ ಬ್ಯಾಡ್ ಅಬೌಟ್ ಇಟ್. ಕೋಪ ಬರೋದು ಬೇಕಾದಷ್ಟು ಜನ ಹತ್ರ. ಯೂಸ್ಲೆಸ್ ಫೆಲೋಸ್, ಅದು ಇದು ನನ್ನ ಮಕ್ಕ ಎಲ್ಲನೂ ಹೇಳೋರು. ಬಟ್ ಮುಂಗೋಪಿ ಅಲ್ಲ. ಮುಂಗೋಪಿನೂ ಇರುತ್ತೆ ಎಷ್ಟೋ ಸ್ಕಾಲರ್ಸ್ಗೆ. ಮಾಸ್ತಿ ಅವರು ಮೂಗು ತುದಿನಲ್ಲಿರೋದು ಅವರಿಗೆ ಕೋಪ. ಏನೇ ಬಂದ? ಹಿ ವಾಸ್ ನಾಟ್ ಮೀನಿಂಗ್ ಬ್ಯಾಡ್. ಮೊದಲನೇ ಸರ್ತಿ ಹೋದಾಗ ಹೇಳ್ದೆ ಯಾರು ಅಂತ ಏನೋ ಮಾತಾಡಿದ್ರು ಯಾವುದೋ ವಿಚಾರಕ್ಕೆ. ಎರಡನೇ ಸರ್ತಿ ಹೋದಾಗ ಹಿ ರೆಕಗ್ನೈಸ್ ಮೀ. ಏನೋ ಬಂದೆ? ಅವ್ರಿಗೆ ನಾನು ಬರಬಾರ್ದು ಅಂತಿರ್ಲಿಲ್ಲ. ಕೋಪ
ಅವ್ರ ಮೆಥಡ್ ಆಫ್ ಸ್ಪೀಕಿಂಗೇ ಅದು. ಅವ್ರು ನೋಡಿದಿರಿ ಮಾಸ್ತಿಯವ್ರನ್ನ? ಮಾಸ್ತಿಯವರು ಅಲ್ಲೇ ಗವಿಪುರದಲ್ಲಿ ಇದ್ರಲ್ಲ, ನಡ್ಕೊಂಡು ಹೋಗ್ಬಿಡೋದು. ಎಸ್, ಮಾಸ್ತಿಯವರು ಬರೋರು ನೋಡಿದ್ದೀನಿ ನಾನು. ರಾಜರತ್ನಮ್ಮು, ಮೆನಿ ವಿಸಿಟ್ಸ್. ಜಿ ಪಿ ರಾಜರತ್ನಂ, ರತ್ನನ್ ಪದ. ರತ್ನನ್ ಪದ ಅವರು ಬಸ್ನಲ್ಲಿ 15th ಕ್ರಾಸ್ನಲ್ಲಿ ಇತ್ತು ಮಲ್ಲೇಶ್ವರ, ಅಲ್ಲಿಂದ ನೆಟ್ಕಲ್ಲಪ್ಪ ಸರ್ಕಲ್ಗೆ ಬಸ್ಸು, ಅಲ್ಲಿಂದ ನಡ್ಕೊಂಡ್ ಬಂದ್ಬಿಟ್ರು ಅವರು. ಅವರ ಹ್ಯೂಮರ್, ಒಂದೊಂದು ಮಾತು ಒಂದು ಮುತ್ತು. ಅವ್ರು ನಿಜವಾಗ್ಲು ಅವ್ರ ಹತ್ರ 1 ಗಂಟೆ ಕೂತ್ಕೊಂಡ್ರೆ ಒಂದು 20 ಸರ್ತಿ ನಕ್ಕಿರ್ತೀರ ನೀವು. ಯಾವುದೋ ಒಂದು ವಿಚಾರಕ್ಕೆ ಮಾತಾಡೋದು, ಅವ್ರ ಶೈಲಿ ಆ್ಯಂಡ್ ಅಪಾರವಾದ ನಾಲೆಡ್ಜ್, ಆ್ಯಂಡ್ ಹಿ ಹ್ಯಾಡ್ ದಟ್ ಸೆನ್ಸ್ ಆಫ್ ಹ್ಯೂಮರ್. ಫ್ಯಾಂಟಾಸ್ಟಿಕ್ ಮ್ಯಾನ್. ಈ ನನ್ನಟ್ಟಿಗ್ ಬೆಳಕಂಗಿದ್ದೆ ನಂಜು. ಸೊ ಮನೆಗೆ ಗಣ್ಯರೆಲ್ಲ ಬರೋರು, ಬೇಕಾದಷ್ಟು ಬುದ್ಧಿವಂತರು ಗಣ್ಯರು. ಇಬ್ಬರು ಅಲ್ಲ, ಕೃಷ್ಣಶಾಸ್ತ್ರಿಗಳು, ಅವರು ಸ್ವಲ್ಪ ಮುಂಗೋಪ ಜಾಸ್ತಿ. ಬಂದು ಇದಕ್ಕಿಂತ ಇಷ್ಟೇ ದೊಡ್ಡ ರೂಮು, ಆ ಕಡೆ ದೊಡ್ಡ ಹಾಲು ಇತ್ತು. ಕೋಪಲ್, ಏನು ಬಿಡಪ್ಪ ಇಲ್ಲಿಗೆ ಬಿಟ್ಟಿದೀಯಾ ಸೋಫಾ, ಲಾಸ್ಟ್ ಟೈಮ್ ಬಂದ ಆ ಕಡೆ ಇತ್ತಲ್ಲ. ಹಿ ನೋಟಿಸ್ಡ್ ಇಟ್, ಆಸ್ಟ್ ಇಟ್. ಇವರು ಏನೋ ಒಂದು ಉತ್ತರ ಕೊಟ್ಟರು, ಅದೇ ಆ ತರಹ. ಆ್ಯಂಡ್ ಅವ್ರ ನಾಲೆಡ್ಜ್ ಏನು ಕಡಿಮೆ ಆಗಿದ್ದೆ ಅಂಥದ್ದಲ್ಲ. ವಚನ ಭಾರತ ಬರೆದಿದ್ದಾರೆ. ಐ ವಾಸ್ ಪ್ರೊಫೆಸರ್ ಆಫ್ ಕನ್ನಡ ಅಟ್ ಮಾನಸ್ ಗಂಗೋತ್ರಿ. ಯಾರು? ಕೃಷ್ಣಶಾಸ್ತ್ರಿಗಳು. ಕೃಷ್ಣ ಬೇಕಾಷ್ಟು ಸತಿ ಬಂದಿದ್ದಾರೆ, ನನಗೆ ಗೊತ್ತಾದಾಗೆ. ಸೊ ಆ ಥರ ಮನೆ ಒಳಗಡೆ ಒಂದು ರೀತಿ ಸಾಂಸ್ಕೃತಿಕ ಲೋಕ, ಸಾಂಸ್ಕೃತಿಕ ಲೋಕ ಇತ್ತು ಟು ಎ ಲಾರ್ಜ್ ಎಕ್ಸ್ಟೆಂಟ್. ಈ ಥರ ಬರೋರು ಹೋಗೋರು ಬೇಕಾಷ್ಟು ಜನ ಇದ್ದರು. ಆರ್ಥಿಕ ಲೋಕ ಕಡಿಮೆ ಇತ್ತು. ಹೌದು. ಆದರೆ ಪೆಕ್ಯುಲಿಯಾರಿಟಿ, ಒಬ್ಬರು ಯಾರೋ ಒಬ್ಬರು ಸಾಹಿತಿಗಳು, ಐ ಡೋಂಟ್ ವಾಂಟ್ ಟು ಮೆನ್ಷನ್ ದಿ ನೇಮ್, ಅವ್ರು ಬಂದು ನನ್ನ ಪುಸ್ತಕ ಸಿನಿಮಾ ಮಾಡ್ತಾ ಇದ್ದಾರೆ, BS ರಂಗ ಅವರು ಅಂತ ಕಾಣುತ್ತೆ, ಯಾವುದೋ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ರು. ಹಿ ಎಕ್ಸ್ಪೆಕ್ಟೆಡ್ ಡಿವಿಜನ್ಸ್, ಕಂಗ್ರ್ಯಾಚುಲೇಷನ್ಸ್, ವೆರಿ ಗುಡ್ ಅಂತ ಬೈದಾಕ್ಬಿಟ್ಟು, ಆ ಲೆವೆಲ್ಗೆ ಹೋಗ್ಬೇಡ ನೀನು ಮುಂಡೆದೆ. ದೇರ್ ವಾಸ್ ನೋ ರೀಸನ್ ಫಾರ್ ಇಟ್. ಬಂದಿದ್ದವರು ಗೊತ್ತಿರೋರು, ಒಳ್ಳೆಯವರು, ಮನುಷ್ಯರು, ನಮಗೆಲ್ಲ ಚೆನ್ನಾಗಿ ಗೊತ್ತಿರೋರು, ಮನೆಯವರೆಲ್ಲ ಗೊತ್ತಿರೋರು. ಏನೋ ಒಂದು ರೇಗೋದು ಬೈದು ಬಿಟ್ರು. ಅಂದರೆ ಸಿನಿಮಾ ಕೊಡಬೇಡ ಅದನ್ನ ಅಂತ ಅಲ್ಲ, ಸಿನಿಮಾನಲ್ಲಿ ದಟ್ ಈಸ್ ನಾಟ್ ಎ ಥಿಂಗ್ ಫಾರ್ ವಿಚ್ ಯು ಶುಡ್ ಫೀಲ್ ಪ್ರೌಡ್. ವೇರ್ ವಾಸ್ ದಿ ನೆಸೆಸಿಟಿ ಟು ಟೆಲ್ ಹಿಮ್? ಏನೋ ಬಂದರು, ಸಿನಿಮಾ ಆಯಿತು, ನಡ್ಕೊಳ್ಬೋದು. ಹಾಗೆ BS ರಂಗ ಅವರು, ಸ್ವಾಮಿ ಅವರ ಪುಸ್ತಕ ಒಂದು ಸರ್ತಿ ಮಾಡಿದರು, ಕಾಲೇಜು ರಂಗ ಅಂತೊಂದಿದೆ, ಅದನ್ನು ಸಿನಿಮಾ ಮಾಡಿದರು. ಅವ್ರಿಗೆ ಅದನ್ನು ಅಷ್ಟು ತುಂಬ ಎನ್ಕರೇಜ್ ಮಾಡಿದರು. ಯಾವ್ಯಾವುದೋ ಸೀನ್ನಲ್ಲಿ ಹೇಗಾಗಿರಬೇಕು ಅಂತೆಲ್ಲ ಡಿಸ್ಕಸ್ ಮಾಡಿದರು. ಇನ್ನು ಇವರಿಗೆ ಪಾಪ ಆ ಮಟ್ಟಕ್ಕೆ ಹೋಗಬೇಡ. ಸೊ ಅವರು ಯಾವ ಲೆವೆಲ್ನಲ್ಲಿ ಯಾವಾಗ ಥಿಂಕ್ ಮಾಡ್ತಿದ್ದಾರೆ ನಮಗೆ ಗೊತ್ತಾಗೋದು, ಬಟ್ ಇಟ್ ವುಡ್ ವೇರಿ ಫ್ರಮ್ ಡೇ ಟು ಡೇ, ಫ್ರಮ್ ಟೈಮ್ ಟು ಟೈಮ್. ಏನೋ ಒಂದು ಯೋಚನೆ ಮಾಡಿಕೊಂಡು ಆ ತರಹ ಅವರು ಸಂಪರ್ಕ ಇಟ್ಕೊಂಡಿದ್ರು ಜನನ. ಮಂಕುತಿಮ್ಮನ ಕಗ್ಗ ಆಗಲಿ ಅಥವಾ ಜೀವನ ಧರ್ಮ ಯೋಗ ಬರೆಯೋದಾಗಲಿ ಅವಾಗೆಲ್ಲ ಗಮನಿಸಿದ್ರ ಅಥವಾ ಬರೀತಿದ್ರ ನೀವು ನಿಮ್ಮ ಮುಂದೆ ಏನಾದ್ರು? ಇಲ್ಲ, ಕಗ್ಗ ವಾಸ್ ಪಬ್ಲಿಷ್ಡ್ ಇನ್ 1943. ನೀವು ಹುಟ್ಟಕ್ಕೆ ಮೊದಲೇ? ನಾನು ಹುಟ್ಟಕ್ಕೆ ಮುಂಚೆ. ಅದರಿಂದ ಅವರು ಎಲ್ಲಿ ಕಗ್ಗ ಬರೆದ್ರು, ಯಾಕೆ ಬರೆದ್ರು ಯಾರಿಗೂ ಗೊತ್ತಿಲ್ಲ. ಕುಟುಂಬದ ಜೊತೆಗೆ ಚರ್ಚೆ ಮಾಡಿದ್ರ ಕಗ್ಗ? ಇಲ್ಲ, ಅವ್ರಿಗೂ ಯಾಕೆ ಬರ್ದೆ, ಯಾವಾಗ ಬರ್ದೆ? ಅದೇ ಕೂತ್ಕೊಂಡು ಬರೀತಿದ್ರು. ಅದು ಕಗ್ಗದ ರೂಪದಲ್ಲಿ ಬರುತ್ತೋ ಚೀಟಿ ರೂಪದಲ್ಲಿ ಹೋಗುತ್ತೋ ಯಾರಿಗೆ ಗೊತ್ತು. ಟಿಲ್ ಇಟ್ ಗೆಟ್ಸ್ ಎ ಪ್ರಾಪರ್ ಫಾರ್ಮ್ ಆ್ಯಂಡ್ ಶೇಪ್, ವಾಟ್ ಇಟ್ ಕಂಟೈನ್ಡ್ ನೋಬಡಿ ನ್ಯೂ. ಏನೋ ಬರಿತಾ ಇದ್ರು. ಡ್ಯೂರಿಂಗ್ ದಿ ಪ್ರೋಸೆಸ್ ಆಫ್ ರೈಟಿಂಗ್ ಯಾರಿಗೂ ಗೊತ್ತಿರಲಿಲ್ಲ ಡೆಫಿನೆಟ್ ಆಗಿ. ಜೀವನ ಧರ್ಮಯೋಗ ಬೇರೆ ತರಹ ಆಯಿತು. ಅದು ಲೆಕ್ಚರ್ಸ್ ಕೊಡ್ತಾಯಿದ್ರು ಮನೆಯಲ್ಲಿ. ಇದಕ್ಕಿಂತ ಡಬಲ್ ದಿ ಸೈಜ್ ಹಾಲ್ ಇತ್ತು. ಹಾಲಲ್ಲಿ ಯಾರ್ಯಾರೋ ಕೂತ್ಕೊಂಡು ಬರೋರು ಸ್ಟೂಡೆಂಟ್ಸು. ಅವ್ರಿಗೆ ಗೀತೆ ಮೇಲೆ ಲೆಕ್ಚರ್ಸ್ ಕೊಡ್ತಾಯಿದ್ರು ಮನೆಯಲ್ಲಿ ಜನ ಎಲ್ಲ ಕೂತ್ಕೊಂಡು ದೊಡ್ಡ ಹಾಲ್, 15-20 ಜನ ಅಷ್ಟೇ, ನಾಟ್ ಮೋರ್ ದ್ಯಾನ್ ದಟ್. ಆ ಲೆಕ್ಚರ್ಸನ್ನ ಒನ್ ಆಫ್ ದಿ ಪರ್ಸನ್ಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದವರು ಅನಂತರಾವ್ ಅಂತ. ಅವರು ಪ್ರಭಾಯಿ ಕ್ಲಿನಿಕ್ BK ನಾರಾಯಣರಾವ್ ಅಂತಿದ್ರು, ಫೌಂಡರು, ಅವರ ಚಿಕ್ಕ ಮಗ. ಅವ್ರೇನು ಮಾಡ್ಕೊಳ್ಳೋಣ ಆಗ್ತಾನೆ ಫಾರಿನ್ಗೆ ಹೋಗ್ಬಿಟ್ಟು ಬಂದಿದ್ರು ಯಾರೋ 1960-61 ಆ ಸುಮಾರಿನಲ್ಲಿ. ಟೇಪ್ ರಿಕಾರ್ಡರ್ ಅಂತ, ಇವಾಗಿನ ತರಹ ಅಲ್ಲ, ಚಿಕ್ಕದಲ್ಲ, ಟೇಪ್ ರಿಕಾರ್ಡರ್ ಇಷ್ಟು ದೊಡ್ಡದಾಗಿರುತ್ತಲ್ಲ, ಅದರಲ್ಲಿ ರಿಕಾರ್ಡ್ ಮಾಡ್ಕೊಳ್ತಾ ಇದ್ರು ಫುಲ್ ಲೆಕ್ಚರ್ಸ್ನ ಎಷ್ಟೋ ದಿನ.
ಅದನ್ನು ಪ್ರಜಾಮತದವರು ಪಬ್ಲಿಷ್ ಮಾಡಿದರು. ವರ್ಬ್ಯಾಟಿಮ್ ಲೆಕ್ಚರ್ಸ್ನೇ ಟ್ರಾನ್ಸ್ಕ್ರಿಪ್ಟ್ ಮಾಡಿ ಪ್ರಜಾಮತದಲ್ಲಿ ಡಿ ವಿ ಜಿಯವರ ಗೀತಾ ತಾತ್ಪರ್ಯ ಅಂತ 15-20 ಪ್ರಜಾಮತ ವಾಸ್ ಅ ವೀಕ್ಲಿ ಒಂದು ಆಲ್ಮೋಸ್ಟ್ ಒಂದು 6 months 7 months ಬಂತು. ಅದನ್ನೇನು ಮಾಡಿದ್ರು ಅಂದರೆ ಓದಿದವ್ರು ಓದಿ ತುಂಬ ಚೆನ್ನಾಗಿದೆ, ಸ್ವಲ್ಪ ಎಡಿಟೋರಿಯಲ್ ಕರೆಕ್ಷನ್ಸ್ ಮಾಡಿದರೆ ಅದನ್ನು ಪುಸ್ತಕದ ಥರ ಬರೆಸ್ಬೋದು ಅಂತ ಈ ಜೀವನ ಧರ್ಮಯೋಗನ ಪುಸ್ತಕದ ಥರ ಮಾಡಿದವರೆಲ್ಲ ರಾಮಸ್ವಾಮಿಯವರು, ಮೋಸ್ಟ್ಲಿ ರಾಮಸ್ವಾಮಿ ಅಂದರೆ ಡಿ ವಿ ಜಿಯವ್ರ ತಮ್ಮ. ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲಿ ಇದ್ದಾರೆ SR ರಾಮಸ್ವಾಮಿ. ಈಗಿದ್ದಾರಾ? ಇದ್ದಾರೆ ನಾನು 86, 87, 85, 86 ವಯಸ್ಸು ಅವ್ರಿಗೆ. ಹೌದಾ? ಜನರಲ್ ಸೆಕ್ರೆಟರಿ ಆಗಿದ್ರು, ಎಲ್ಲ ಆಗಿದ್ರು. ಇವಾಗ ಸ್ವಲ್ಪ ಆಲಸ್ಯ, ಮೈಲ್ ಚೆನ್ನಾಗಿಲ್ಲ ಅವ್ರಿಗೆ. ಅವರೇ ಕೂತ್ಕೊಂಡು ಟೇಪ್ ರೆಕಾರ್ಡಿಂದ ಲಾಂಗ್ ಹ್ಯಾಂಡಿಗೆ ಬರೆದವರು ಆನ್ ಮಾಡಿ ಆಫ್ ಮಾಡಿ ಬರ್ಕೊಂಡು ಅದನ್ನ ಪಬ್ಲಿಷ್. ಇವಾಗ ಜೀವನ ಧರ್ಮ ಯೋಗ ಇಸ್ ಆಕ್ಚುಲಿ ಸೆಟ್ ಆಫ್ ಲೆಕ್ಚರ್ಸ್ ಅಬೌಟ್ ಭಗವದ್ಗೀತಾ which happened at DVG's home. At DVG's home, about 60-70%. ಕೆಲವು ದಿನ ಕ್ಲಾಸಸ್ ಗೋಖಲೆ ಇನ್ಸ್ಟಿಟ್ಯೂಟ್ನಲ್ಲೇ ಮಾಡ್ತಾ ಇದ್ರು. ಮೋಸ್ಟ್ಲಿ ಮನೆಯಲ್ಲಿ ಐ ಥಿಂಕ್ ಲಾಸ್ಟ್ 1 or 2 years or 1 year or so ಇಟ್ ವಾಸ್ ಡನ್ ಇನ್ ದಿ ಗೋಖಲೆ ಇನ್ಸ್ಟಿಟ್ಯೂಟ್ ಇಟ್ ಸೆಲ್ಫ್. ಅದಕ್ಕೆ ಯಾವ ಕೂತ್ಕೊಂಡು ಬರೆದು ಗುಣಿತ ತಪ್ಪು ಮಾಡಿ ಕರೆಕ್ಟ್ ಮಾಡಿ ಅವೆಲ್ಲ ಏನೂ ಇಲ್ಲ, ಜಸ್ಟ್ ಲೆಕ್ಚರ್ಸ್. ಎಡಿಟೋರಿಯಲ್ ಅಫ್ಕೋರ್ಸ್ ಮಾಡಿದ್ದಾರೆ ಸ್ವಲ್ಪ, ಟು ಕನ್ವರ್ಟ್ ಓರಲ್ ಸ್ಪೀಚ್ ಟು ರಿಟರ್ನ್ ಲ್ಯಾಂಗ್ವೇಜ್ ಇರಬೇಕಲ್ಲ, ಸ್ವಲ್ಪ ಆದ್ರೂ ಅಷ್ಟು ಮಾಡಿದ್ದಾರೆ. ಮಂಕುತಿಮ್ಮನ ಕಗ್ಗ ಡಿ ವಿ ಜಿ ಅವ್ರಿಗೆ ಇದ್ದಾಗಲೇ ಈಗಿನಷ್ಟು ಪ್ರಖ್ಯಾತಿ ಆಗಿತ್ತಾ? ಇಲ್ಲ, ಡೆಫಿನೆಟ್ ಆಗಿಲ್ಲ. ಓದೋರು ಓದಿದ್ರು. ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ, ಈ ಕನ್ನಡ MA ಮಾಡ್ತಾ ಇರೋರು ಒಂದಷ್ಟು ದಿನ ಮೈಸೂರು ಯೂನಿವರ್ಸಿಟಿನಲ್ಲಿ ಪುಸ್ತಕ ಇಟ್ಟಿದ್ರು, ಸೆಲೆಕ್ಷನ್ಸ್, ನಾಟ್ ಫುಲ್ 945 ಪದ್ಯ ಅಲ್ಲ, 50-60 ಏನೋ ಇಟ್ಟಿದ್ರು. ಥೀಮ್ಯಾಟಿಕ್ ಆಗಿ ತಗೊಂಡು ಕಗ್ಗದಲ್ಲಿ ಗೀತೆಯ ವಾಕ್ಯಗಳು ಎಲ್ಲಿ ಬರುತ್ತೋ ಅದನ್ನು ಆ ಥರ ಸೆಲೆಕ್ಷನ್ ಮಾಡಿ ಇಟ್ಟಿದ್ರು. ಸೊ ಕನ್ನಡ ಸ್ಟೂಡೆಂಟ್ಸಿಗೆ ಗೊತ್ತಿರುತ್ತೆ, ಅವ್ರಿಗೆ ಜನರಲ್ಲಾಗಿ ಎಷ್ಟೋ ಜನ ಪ್ರಾಜೆಕ್ಟ್ ವರ್ಕ್ ಅಂತೇನೋ ಮಾಡಿದ್ದಾರೆ MA ಮಾಡ್ತಾ ಕಗ್ಗದಲ್ಲಿ. ಅದರದ್ದು ಕೃಷ್ಣಶಾಸ್ತ್ರಿಗಳು, ನಮ್ಮ ಮಾಸ್ತಿಯವರು, ಪುಟ್ಟಪ್ಪನವರು, ರಾಜರತ್ನಮ್ ಆಫ್ಕೋರ್ಸ್ ಅವ್ರ ಟಿಪ್ಪಣಿ ಎಲ್ಲ ಬರೆದಿದ್ದಾರೆ, ರಾಜರತ್ನಮು. ಹೀಗೆ ಕನ್ನಡದ ರಂಗದಲ್ಲಿದ್ದವರು ಸಾಹಿತ್ಯಕಾರರಿಗೆಲ್ಲ ಗೊತ್ತಿತ್ತು. ಸಾಮಾನ್ಯ ಜನಕ್ಕೆ ಡೆಫಿನೆಟಾಗಿ ಗುಡ್ಡಪ್ಪನವರು ಆಫ್ಕೋರ್ಸ್ ಹೋಗೋಷ್ಟರಲ್ಲಿ ಬೇಕಾಷ್ಟು ಜನ ಗೊತ್ತಿತ್ತು. ಆದರೆ ಪಾಪ್ಯುಲಾರಿಟಿ ಬಂದಿದ್ದು ಇನ್ ದಿ ಲಾಸ್ಟ್ 30-40 years. ಬಹಳ ಜನ ಕಗ್ಗದ ಮೇಲೆ ಲೆಕ್ಚರ್ಸ್ ಕೊಡೋಕ್ಕೆ ಶುರು ಮಾಡಿದ್ರು. ನಮ್ಮ ಭಟ್ರಿದ್ದಾರೆ, ಗೌರ್ಮೆಂಟ್ನಲ್ಲಿ ಗೌಡ ಅಂತ ಒಬ್ಬರು ಇದ್ದಾರೆ, ಅವರು ಡೆಪ್ಟಿ ಸೆಕ್ರೆಟರಿ ಕೆನರಾ ಬ್ಯಾಂಕಲ್ಲಿ. ಬೇಕಾಷ್ಟು ಜನ, ರವಿ ತಿರುಮಲೈ, ಇವ್ರಿಗಳೆಲ್ಲರೂ ಕಗ್ಗ ಲೆಕ್ಚರ್ಸ್ ಕೊಡೋರು. ಅದರಿಂದ ಪಾಪ್ಯುಲರ್ ಆಗಿದೆ. ಈಗ ಅವ್ರ ಕಾಲದಲ್ಲಿ ಇಷ್ಟು ಪಾಪ್ಯುಲರ್ ಆಗಿರಲಿಲ್ಲ. ಡಿ ವಿ ಜಿ ಅವರ ಲಾಸ್ಟ್ ಡೇಸ್ ಹೇಗಿದ್ವು? ಅನ್ಫಾರ್ಚುನೇಟ್ಲಿ ನಾನು ಹೈದರಾಬಾದ್ನಲ್ಲಿದ್ದೆ. ಎಕ್ಸಾಕ್ಟಾಗಿ ಲಾಸ್ಟ್ ಡೇಸ್ ನಾನೇನು 74ನಲ್ಲೇ ಹೊರಟೋದೆ ಹೈದರಾಬಾದ್ಗೆ. ಇವರು 75 ಅಕ್ಟೋಬರ್ನಲ್ಲಿ ತೀರ್ಕೊಂಡ್ಬಿಟ್ರು, October 7th. ಸೊ ಬೆಂಗಳೂರಿಗೆ ಬರ್ತಿದ್ದೆ 2 ತಿಂಗಳಿಗೆ 3 ತಿಂಗಳಿಗೆ ರಜದಲ್ಲಿ. ಆದರೆ ಅಷ್ಟು ಲಾಸ್ಟ್ ಡೇಸ್ ಆಗಿತ್ತು ಅಂತ ಗೊತ್ತಿಲ್ಲ. ಬಟ್ ಅವ್ರಿಗೆ ಸ್ಲೆರಾಸಿಸ್ ಅಂತ ಆಗಿತ್ತು, ವೆಯ್ನ್ ಹಾರ್ಡನಿಂಗ್, ರಕ್ತನಾಳ ಅಲ್ಲ, ಬ್ಲೂ ಅದ ವೆಯ್ನ್ಸು, ಅದು ಹಾರ್ಡನಿಂಗು, ಸ್ಲೆರಾಸಿಸ್ ಅಂತಾರೆ ಅದಕ್ಕೆ. ಆ್ಯಂಡ್ ಏಜ್ ರಿಲೇಟೆಡ್, ಅವ್ರಿಗೆ 88 ವರ್ಷ ತೀರ್ಕೊಂಡಾಗ. ಅದೇ ಅವ್ರು ಹೋಗ್ಬಿಟ್ಟಾಗ ಇವಾಗ 88 ಪ್ಲಸ್, ನಿಯರಿಂಗ್ 89. ಸೊ ಎಲ್ಲನೂ ಸಿಸ್ಟಮ್ ವೀಕ್ ಆಗಿತ್ತು. ಸಫರ್ ಮಾಡಲಿಲ್ಲ ಎಕ್ಸೆಪ್ಟ್ ಫಾರ್ ದ ಲಾಸ್ಟ್ ಮೇ ಬಿ 1 or 2 days ಕೋಮನಲ್ಲಿದ್ದು ಹೋಗ್ಬಿಟ್ರು. ಸತ್ತವೆನ್ನಾಶೆಗಳು ಗೆದ್ದೆ ನಿಂದ್ರಿಯ ಗಣವ. ಬಟ್ ಎ ಗ್ರೇಟ್ ಲೈಫ್. ಎಸ್, ಎ ಫುಲ್ಫಿಲ್ಲಿಂಗ್ ಲೈಫ್. ಅದೇನು ದುಡ್ಡು ಮಾಡಿ ಸಂಪಾದಿಸಿ ಮನೆಗಳು ಗಿನಗಳೆಂಥದ್ದು ಇಲ್ಲ. ಹಿಸ್ ಲೈಫ್ ವಾಸ್ ಫುಲ್ಫಿಲ್ಲಿಂಗ್, ಸಾರ್ಥಕವಾದ ಜೀವನ. ಮತ್ತು ಅವ್ರ ಮಗ BGL ಸ್ವಾಮಿ. BGL ಸ್ವಾಮಿಗೂ DVG ಅವ್ರಿಗೂ ಅಜಗಜಾಂತರ ಡಿಫ್ರೆನ್ಸ್. ಅದರಲ್ಲಿ ಕಾಮನ್ ಏನು ಅಂತಂದ್ರೆ, ಇಬ್ಬರಿಗೂ ಆ ಸ್ಕಾಲರ್ಶಿಪ್, ಆ ಲೆವೆಲ್ನಲ್ಲಿ ಒಂದು ಐಕ್ಯತೆ, ಒಂದು ಸಮಾನತ್ವ ಇತ್ತೇ ಹೊರತು ದಿ ವ್ಯೂ ಆಫ್ ಲೈಫ್ ಇಬ್ಬರದು ಬೇರೆ ಬೇರೆ. ಸ್ವಾಮಿ ಅವರದು ಇಟ್ ಈಸ್ ಸೈನ್ಸ್ ಸೆಂಟರ್ಡ್. ಬೇಸಿಕ್ ಆಗಿ ಅವರ ಪ್ರವೃತ್ತಿನೇ ವಿಜ್ಞಾನ. ಕನ್ನಡ ಲಿಟ್ರೇಚರು, ಅವರು ತಮಿಳ್ ಲಿಟ್ರೇಚರು ಓದಿದ್ರು, ಅದೆಲ್ಲ ಹವ್ಯಾಸ. DVG ಅವರು ಮ್ಯೂಸಿಕಾಲಜಿ, ಕರ್ನಾಟಕ ಮ್ಯೂಸಿಕ್ ಪರ್ಟಿಕ್ಯುಲರ್ಲಿ ತಿಳ್ಕೊಂಡು ಯಾರ್ಯಾರ ಹತ್ರನೂ ಕೇಳಿ ಅಭ್ಯಾಸ ಮಾಡಿ
ಬೇಕಾದಷ್ಟು ಕೃತಿಗಳು ಬರೆದಿದ್ದಾರೆ ಕರ್ನಾಟಕ ಮ್ಯೂಸಿಕ್ನಲ್ಲಿ. ಅವ್ರದ್ದು ಆ ಥರ. ಬಿ ಜಿ ಎಲ್ ಸ್ವಾಮಿದು ಹವ್ಯಾಸದಿಂದ ಬಂದ ನಾಲೆಡ್ಜ್. ದಿ ಆರಿಜಿನ್ಸ್ ಆಫ್ ದಿ ಸ್ಕಾಲರ್ಶಿಪ್ ಆಫ್ ದೀಸ್ ಟೂ ಆರ್ ಡಿಫರೆಂಟ್. ಗುಂಡಪ್ಪನವರಿಗೆ ಪ್ರೇರಣೆ ಅದು ಏನೋ ಯಾವ ದೇವ್ರನ್ನ ಕೊಟ್ಟನೋ, ಮುಳುಬಾಗಿನ ಹನುಮಂತ ಪ್ರೇರಣೆ ಅಂತ ಅವರೇ ಹೇಳ್ಕೊಂಡಿದ್ದಾರೆ. ಅಲ್ಲೊಂದು ಹನುಮಂತನ ದೇವಸ್ಥಾನ ಇದೆಯಂತೆ, ಆ ಹನುಮಂತ ದೇವಸ್ಥಾನದಿಂದ ಇದು ಲಿಜೆಂಡ್ ಟ್ರೂನೋ ಫಾಲ್ಸೋ ಅದನ್ನು ಅಷ್ಟು ಜಾಸ್ತಿ ವಿಮರ್ಶೆ ಮಾಡಬಾರ್ದು. ಹೇಗೋ ಬಂತು ಅವ್ರಿಗೆ. ವೇರ್ ಸ್ವಾಮಿಯವರು ಈ ಹ್ಯಾಡ್ ದಿ ಇಂಟ್ರೆಸ್ಟ್ ಆ್ಯಂಡ್ ಗಟ್ಸ್ ಟು ಲರ್ನ್ ಸೈನ್ಸ್. ಯಾವುದೋ ಒಂದು ಬ್ರ್ಯಾಂಚ್ ಬಾಟ್ನಿ ಅಂತ ಇಟ್ಕೊಳ್ಳಿ. ಹಿ ವಾಂಟೆಡ್ ಟು ಲರ್ನ್ ಮ್ಯೂಸಿಕಾಲಜಿ. He wanted to learn Tamil literature, Kannada literature, English literature. He wanted to contribute to Kannada literature. ಎರಡು ಮನೋಧರ್ಮಗಳು ಬೇರೆ ಬೇರೆ. ಐ ಹ್ಯಾವ್ ಲರ್ನ್ಡ್ ಮೋರ್ ಫ್ರಮ್ ಬಿ ಜಿ ಎಲ್ ಸ್ವಾಮಿ ಅವ್ರ ಜೊತೆ ಸಂಪರ್ಕದಿಂದ ದ್ಯಾನ್ ಫ್ರಮ್ ಡಿ ವಿ ಜಿ ಅವರು ಡೌನ್ ಟು ಅರ್ತ್ ಅಲ್ಲ ಎಲ್ಲ ವಿಚಾರದಲ್ಲೂ. ಮಟ್ಟ ಬೇರೆ. ನಿಜವಾಗ್ಲೂ ನಾನು ನೋಡ್ದವ್ನು ಹೇಳ್ತಾ ಇದ್ದೀನಿ, ಅವ್ರು ಮಾತಾಡೋದಕ್ಕೂ ನಮ್ಮ ಲೆವೆಲ್ ಆಫ್ ಅಂಡರ್ಸ್ಟ್ಯಾಂಡಿಂಗಿಗೂ ಬೇರೆ ಬೇರೆ. ವೇರಾಸ್ ಬಿ ಜಿ ಎಲ್ ಸ್ವಾಮಿ ನಮ್ಮ ಲೆವೆಲ್ ಬರ್ತಾರವರು. ತಮಾಷೆ ಮಾಡೋದ್ರಲ್ಲಿ, ಹಾಸ್ಯ ಮಾಡೋದ್ರಲ್ಲಿ, ತಿಳ್ಕೊಳ್ಳೋದು, ಹೇಳ್ಕೊಡೋದು, ಹೇಳೋದು. ಡಿಫ್ರೆಂಟ್ ಮ್ಯಾನ್. ಬಾರೋ ಅಂತಂದ್ಬಿಟ್ಟು ವಿದ್ಯಾರ್ಥಿ ಭವನ್ಗೆ ಹೋಗೋದು, ದೋಸೆ ತಿನ್ನೋದು, ಬರ್ತಾ ಚಾರ್ಮಿನಾರ್ ಸಿಗರೇಟ್. ಥ್ರೂ ಔಟ್ ಐ ವುಡ್ ಫೀಲ್ ಹ್ಯಾಪಿ ಬೀಯಿಂಗ್ ವಿತ್ ಹಿಮ್. ಏನಾದರೂ ಒಂದು ಹೇಳ್ತಾ ಇರೋರು, ಯಾವುದೋ ಒಂದು ಕಥೆನೋ, ಯಾವುದೋ ಒಂದು ತಮಾಷೆನೋ, ಯಾವುದೋ ಒಂದು ಇನ್ಸಿಡೆಂಟು, ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತಾ ಇದೆಯಲ್ಲ. ನಾನು ಹೋಗಿದ್ದೀನಿ ಡಿ ವಿ ಜಿ ಎಮ್ ಎನ್ ಕೃಷ್ಣರಾವ್ ಪಾರ್ಕ್ ತನಕ 10 ನಿಮಿಷ ನಡಿಗೆ, 15 ನಿಮಿಷ ನಡಿಗೆ ಮಾಡಿದ್ದೀನಿ. ಒಂದೊಂದು ಮೊಮೆಂಟೂ ಯು ಆರ್ ಹೆವಿ ಅಂತಂದರೆ ಫಿಸಿಕಲಿ ಹೆವಿ. ಸುತ್ತಲೂ ಬರೋರು ಜಾಸ್ತಿ ನಮಸ್ಕಾರ ಗೊಂಡು ಆ ಥರ ಇದು. ಇವ್ರೇನೋ ಹೇಳೋದು ಯಾವುದೋ ದೊಡ್ಡ ವಿಚಾರ. ಸರ್ ಎಮ್ ಎನ್ ಕೃಷ್ಣರಾವ್ ದಿವಾನ್ರು, ಅವ್ರು ಆ ಕಡೆಯಿಂದ ಬರ್ತಾ ಇದ್ದಾರೆ. ಗುಂಡಪ್ಪನವ್ರಿಗೆ ನಮ್ಮ ದಿವಾನ್ರು, ಎಕ್ಸ್ ದಿವಾನ್ರು. ಅವ್ರು ನಾನೇನು ಮಾಡಲಿ ಹೇಳಿ. ಮೈಸೂರಿನಲ್ಲಿ ಡೀಲಿಟ್ ಕೊಟ್ರಲ್ಲ, ಅವತ್ತೇನಾಯಿತು ಅಂತಂದರೆ ಕಾರ್ ಅರೇಂಜ್ ಮಾಡಿದ್ರು ಎಲ್ಲರಿಗೂ. ಅದು ಡಿ ವಿ ಜಿ ಅವ್ರಿಗೆ ಕಾರ್ ಅರೇಂಜ್ ಮಾಡಿದ್ರು. ನನಗೇನು ಮಾಡಿದರು, ಕಾರ್ಗಳು ಬೇಕಾದಷ್ಟಿತ್ತು. ನನ್ನನ್ನು ಏನು ಮಾಡಿದ್ರು, ಒಬ್ಬ ಹೋಗ್ತಿದ್ಯಾ ಅಂದ್ಬಿಟ್ಟು ಇನ್ನೊಂದು ಕಾರ್ನಲ್ಲಿ ಕೂಡಿಸ್ಬಿಟ್ರು. ವೈಸ್ ಚಾನ್ಸಲರ್ ನಿಕ್ಕಮ್ ಅಂತಿದ್ರು. ಯಾವುದು ಈ ಕಾರ್ನ ಯಾವ ಅಡ್ಮಿನಿಸ್ಟ್ರೇಟಿವ್ ಆಫೀಸರನ್ನು ಇಲ್ಲಿ ಕೂತ್ಕೊಳ್ಳಿ ಕಳಿಸ್ಬಿಟ್ಟ. ಆ ಕಾರ್ನಲ್ಲಿ ಇನ್ನೊಬ್ಬ ಯಾರು ಅಂದರೆ ಜೇಮ್ಸ್ ಕೆನೆತ್ ಗ್ಯಾಲ್ಬ್ರೈತ್, ಅಂಬಾಸಿಡರ್ ಆಫ್ US ಟು ಇಂಡಿಯಾ. ಹಿ ವಾಸ್ ಆಲ್ಸೋ ಗಿವನ್ ಎ ಆನರರಿ ಡಾಕ್ಟರೇಟ್ ಅವತ್ತಿನ ದಿನವೇ. CNR ರಾವ್, DV ಗುಂಡಪ್ಪ, ಜಾನ್ ಕೆನೆತ್ ಗ್ಯಾಲ್ಬ್ರೈತ್ 3 ಜನ ಕೊಟ್ಟರು. ಜಾನ್ ಕೆನೆತ್ ಗ್ಯಾಲ್ಬ್ರೈತ್ 6 ಅಡಿ 3 ಇಂಚು. ನಾನು ಇಂಜಿನಿಯರಿಂಗ್ ಓದ್ತಾ ಇದ್ದೆ. ಏನು ಮಾತಾಡೋದು. ಈಸ್ ಎ ಡಿಸ್ಟಿಂಗ್ವಿಶ್ಡ್ ಪ್ರೊಫೆಸರ್ ಆಫ್ ಎಕನಾಮಿಕ್ಸ್ ಇನ್ ಹಾರ್ವರ್ಡ್ ಯೂನಿವರ್ಸಿಟಿ, ಎ ಬ್ರಿಲಿಯಂಟ್ ಮೈಂಡ್ and a personal ambassador of United States to India, a good friend and an advisor to Jawaharlal Nehru. ಅವ್ನು ಪಕ್ಕದಲ್ಲಿ ಕೂತ್ಕೊಂಡಿದ್ರೆ ಮುಜುಗರ, ಸಂಕೋಚ ಅಲ್ಲ ಮುಜುಗರ. ಐ ಫೆಲ್ಟ್ ಅನ್ಈಸಿ ವಾಟ್ ಟು ಟಾಕ್ ಟು ದಟ್ ಫೆಲೋ. ಅವನು ಪಾಪ ಕೇಳ್ದ. ಯಾರೋ ಹೇಳಿದ್ದಾರೆ, ದಿ ಅದರ್ ಪರ್ಸನ್ ಹೂ ರಿಸೀವ್ಡ್ ಡಾಕ್ಟರೇಟ್, ಡಾಕ್ಟರ್ DV ಗುಂಡಪ್ಪ, ಹಿಸ್ ಗ್ರ್ಯಾಂಡ್ ಸನ್ ಅಂತ ಹೇಳಿದ್ರು. ಹಿ ಡಿಡ್ಂಟ್ ಸೇ ಎನಿಥಿಂಗ್. ವಾಟ್ ಆರ್ ಯು ಡೂಯಿಂಗ್ ಯಂಗ್ ಮ್ಯಾನ್ ಅಂದರೆ ಐ ಆಮ್ ರೀಡಿಂಗ್. ಅಯ್ಯೋ ಪಾಪ. ಐ ಡೋಂಟ್ ವಾಂಟ್ ಟು ಬಿ ಇನ್ ದಟ್ ಪೊಸಿಷನ್. ಆ ಥರ ಪ್ರಾಬ್ಲಮ್ ವಿತ್ DV ಜಿ. ನಿಮ್ಮನ್ನು ಕೀಳಾಗಿ ಸಣ್ಣದಾಗಿ, ಹಿ ವಿಲ್ ನೆವರ್ ಮೇಕ್ ಯು ಫೀಲ್ ಸ್ಮಾಲ್, ಬಟ್ ಯು ವಿಲ್ ಫೀಲ್ ಸ್ಮಾಲ್. ನಮಗೆ ನಮ್ಮ ಬಗ್ಗೆ ರೋಸ್ ಹೋಗ್ಬಿಡ್ತು. ವೇರಾಸ್ ನಾಟ್ ವಿತ್ BGL. ಅದ್ಯಾವುದೋ ಅಲ್ಲಿ ಚಾಮರಾಜಪೇಟೆನಲ್ಲೆಲ್ಲ ಹೋಗ್ತಾ ಇದ್ರೆ ಸಂಗೀತ ಬರ್ತಾಯಿತ್ತು, ಫ್ಲೂಟು. ಇವರು ಅಪಸ್ವರನೋ, ಷಡ್ಜ ಗೊತ್ತಿಲ್ಲ, ಪಂಚಮ ಗೊತ್ತಿಲ್ಲ. ಬಾಟ್ನಿ ಸೈಂಟಿಸ್ಟು ಅದು ಯಾವುದು ಜಾನಕಮ್ಮ, ಎಸ್ ಜಾನಕಿ ಅವ್ರದ್ದು ಪ್ಯೂರ್ ನೋಟ್ಸು. ಪಿ ಸುಶೀಲಾದು ಸ್ವಲ್ಪ ಒಂದು ಲೆವೆಲ್ ಕಮ್ಮಿ. ಕಂಡಿಡಿದು ಜಾನಕಿ ಅಲ್ಲ, ಇದು ಸುಶೀಲಾ ಅಮ್ಮನವ್ರದ್ದು ಅಪಸ್ವರ. ಯಾಕೆ ಅಪಸ್ವರ ಅಂತ ನನಗೆ ಹೇಳಿದರು. ಎಲ್ಲಿ ಯಾವ ಥರ ಮಧ್ಯಮ ತಗೋಬೇಕು, ಗಂಧಾರ ತಗೋಬೇಕು ಅಂತ ನಂಗೊಂದಷ್ಟು ಹೇಳಿದರು. ಐ ಲರ್ನ್ಡ್ ಸಮಥಿಂಗ್. ಅದೇ ಡಿಫ್ರೆನ್ಸ್. ಸೊ ನಿಮ್ಗೆ ಹೆವಿ ಅಂತಲೂ ಫೀಲ್ ಆಗಲ್ಲ. ಯು ವಿಲ್ ನಾಟ್ ಫೀಲ್ ಹೆವಿ. ಡಿಫಿಕಲ್ಟ್ ಓಕೆ. ಎಂಜಾಯಬಲ್ ಬಟ್ ಡಿಫಿಕಲ್ಟ್. ನ್ಯಾಷನಲ್ ಕಾಲೇಜ್ ಪಕ್ಕದಲ್ಲಿ ಚಂದ್ರಶೇಖರ್ ಬೂಲೆವಾ ಅಂತ ಒಂದು ರಸ್ತೆ ಇದೆ, ಈ ಶಿಕ್ಷತ್ರ ಬರಕ್ಕೆ. ನೋಡ್ರಿ,
ಈ ಎಲ್ಲ ಗಿಡಕ್ಕೂ ವೈರಸ್ ಹತ್ತಿದೆ, ಇನ್ನು ಸ್ವಲ್ಪ ದಿವಸದಲ್ಲಿ ಇವೆಲ್ಲ ಬೋಲ್ಡ್ ಆಗತ್ತೆ ಅಂದರು. ಎಲ್ಲ ಬೋಲ್ಡ್ ಆಯಿತು. ಅಲ್ಲಿ ಪಾರ್ಥಸಾರಥಿ ಟೆಂಪಲ್ ಅಂತಿದೆ ಟ್ರಿಪ್ಲಿಕೇನ್ನಲ್ಲಿ, ಮಡ್ರಾಸಲ್ಲಿ, ವೆರಿ ಫೇಮಸ್ ಓಲ್ಡ್ ಟೆಂಪಲ್. ಒಂದಿನ ಹೋದ್ವಿ BGL ಸ್ವಾಮಿ ಜೊತೆ, ನಾನು ಅವರು ಹೋಗ್ತಾ ಇದ್ರಿ. ಅಲ್ಲಿ ಪ್ರಾಕಾರ ಸುತ್ತಬೇಕಲ್ಲ, ಮುಂದ್ಗಡೆ ಏನೋ ಒಂದಷ್ಟು ಪೂಜೆ ಗೀಜೆ ಮಾಡಿದ್ರು. ನಾವು 3 ರೌಂಡ್ ಹೊಡಿಬೇಕು ಅಂತ. ನಾವು ಫಸ್ಟ್ ರೌಂಡಲ್ಲೇ ಹಿಂದ್ಗಡೆ ಹೋಗಿ, ಆ ಸುತ್ತೂರು ಹಿಂದ್ಗಡೆ ಹೋಗಿ ದೇವರ ಹಿಂಭಾಗ ಬರುತ್ತಲ್ಲ, ಅಲ್ಲಿ ಹೀಗೀಗ ಅಂದ್ಕೊಂಡೆ ನಾನು. ಎಲ್ಲರೂ ಮಾಡ್ತೀವಿ, ಹಿಂಭಾಗಕ್ಕೆ ಹೋದಾಗಲೂ ಅದೊಂದು ಕುಂಕುಮ ಇದ್ದರೆ ಕೆಟ್ಟ ಪದ ಉಪಯೋಗಿಸಿದ್ರು. ದೇವ್ರಿಗೆ ಅಲ್ಲೇನ ನಮಸ್ಕಾರ ಮಾಡೋದು, ಮುಖಕ್ಕೆ ಹೋಗಿ ಮಾಡ, ಏನು ನಿನ್ನ ಭಕ್ತಿ ಅಂತ. ನಿಜವಾಗ್ಲೂ ಪರಮೇಶ್, ಆವತ್ತು ದಿವಸದಿಂದ ಇದುವರೆಗೂ ಟೆಂಪಲ್ಗೆ ಹೋದರೆ ಹಿಂಭಾಗಕ್ಕೆ ಹೋಗಿ ನಾನು ಮುಖ್ಯವಾಗಿ BGL ಸ್ವಾಮಿ ನೆನಪಾಗ್ತಾರೆ, ಜ್ಞಾಪಕ ಬರ್ತಾರೆ, ಅವ್ರ ಬೈಗಳಿಗೆ ಜ್ಞಾಪಕ ಬರ್ತವೆ. ಬಂದಿರೋದೇ ಐಡಲ್ಗೂ, ಅಲ್ಲೇನು ದೇವರೇನು ಕೂತಿಲ್ಲ, ಇದರೊಳಗೆ ಪರಮಾತ್ಮ ಇದ್ದಾನೆ ಅಂತ ಒಂದು ಭಕ್ತಿ ಎಲ್ಲರೂ ಅವನಿಗೂ ಇದೆ. ಮುಂದ್ಗಡೆ ಎಂದಾರ ಮಾಡೋ ಅವನ ಕೈ ಕಾಲು ಬೆನ್ನಿಗೆ ಯಾಕೆ ಹೋಗ್ತೀನಿ. ನಿಜವಾಗ್ಲೂ ಹೇಳ್ತೀನಿ, ಟುಡೇ ಐ ನೆವರ್ ಡೂ ಇಟ್ ಎಟ್ ದಿ ಬ್ಯಾಕ್. ಬೇಕಾದ್ರೆ ಇನ್ನೊಂದು ರೌಂಡ್ ಹೊಡಿ, ಮುಂದೆ ಬಂದ್ಬಿಟ್ಟಿಗ ಅನ್ನು. ಅಯ್ಯೋ, ಅವ್ರದೆಲ್ಲ ಆ ಥರದ್ದೇ. ರಿಮಾರ್ಕಬಲ್ ಕ್ಯಾರೆಕ್ಟರ್, ಅಬ್ಸಲ್ಯೂಟ್ಲಿ ರಿಮಾರ್ಕಬಲ್ ಕ್ಯಾರೆಕ್ಟರ್. BGL ಸ್ವಾಮಿ ಮೆಡ್ರಾಸಲ್ಲಿ ಇದ್ರು ಅವರು. ಮದ್ರಾಸು, ಥ್ರೂ ಔಟ್ ಮದ್ರಾಸ್. ನಿಮಗೂ ಅವ್ರಿಗೆ ಎಷ್ಟು ಏಜ್ ವ್ಯತ್ಯಾಸ? ಅವರು 1916, ನನಗಿಂತ 30 ವರ್ಷ ದೊಡ್ಡವರು. ಓ, ಈಗ ಇದ್ದಿದ್ರೆ ಅವ್ರಿಗೆ 110 ವರ್ಷ ದಾಟಿರೋದು. 100 ಇಲ್ಲ, ಇನ್ಫ್ಯಾಕ್ಟ್ 110, 16 ಅಂದರೆ 26, 110, he would have been 110 ನಾವು 10 ವರ್ಷದಿಂದ ಮಾಡಿದ್ರಲ್ಲ ಇಲ್ಲಿ ಸೆಂಟಿನರಿ ಅಂತಲೂ ಮಾಡಿದ್ರು ಅವರು. ನ್ಯಾಷನಲ್ ಕಾಲೇಜಲ್ಲಿ ಹ್ಯೂಮರ್ ಕ್ಲಬ್ ಅಂತಾನೆ ಏನೋ BGL ಸ್ವಾಮಿದು ಸೆಂಟಿನರಿ ಮಾಡಿದ್ರು. ಇವ್ರ ತಂದೆ ಮಗ ಹೇಗಿದ್ರು? ಫಸ್ಟ್ ಕ್ಲಾಸ್ ಆಗಿದ್ರು, ಅಬ್ಸಲ್ಯೂಟ್ಲಿ ಫಸ್ಟ್ ಕ್ಲಾಸ್. ಅವರು ವಾಟ್ ಮೇ ವಿ ಕಾಲ್ಡ್ ಪ್ರತಿಷ್ಠೆ ಬೇಕಾದಷ್ಟಿತ್ತು. ಅವರು ಫಸ್ಟ್ ಆಫ್ ಆಲ್ ಹಾರ್ವರ್ಡ್ ಯೂನಿವರ್ಸಿಟಿಯಿಂದ ಬಂದಾಗ ರಿಸರ್ಚ್ ಫೆಲೋ ಆಗಿ ಸೇರಿಕೊಂಡ್ರು ಪ್ರೆಸಿಡೆನ್ಸಿ ಕಾಲೇಜ್. ಪ್ರೊಫೆಸರ್ ಆಗಲಿಲ್ಲ. ಅಲ್ಲಿದ್ದಾಗಲೇ ಪ್ರೊಫೆಸರ್ ಅಡ್ವರ್ಟೈಸ್ಮೆಂಟ್ ಬಂತು. ಇವರು ಅಪ್ಲೈ ಮಾಡಲಿಲ್ಲ. ಅಪ್ಲೈ ಮಾಡಿ ನನಗೆ ಪ್ರೊಫೆಸರ್ ಕೆಲಸ ಕೊಟ್ರಪ್ಪ ಅಂತ ಯಾಕೆ ಕೇಳೋದು, ಬೇಡ ಹೀಗೆ ಇರ್ತೀನಿ, ವೇಜಸ್ ಥರ ಫೆಲೋಶಿಪ್ಪ ಬರುತ್ತೆ. ಅವಾಗಿನ್ನ ಮದುವೆನೂ ಆಗಿರಲಿಲ್ಲ. ಸೊ ಈ ನೆವರ್ ಅಪ್ಲೈಡ್. ಅವಾಗ ವೈಸ್ ಚಾನ್ಸಲರ್ ಇದ್ದವರು ಸರ್ AL ಮೊದಲಿಯಾರ್ ಅಂತ, ಲಕ್ಷ್ಮಣ ಸ್ವಾಮಿ ಮೊದಲಿಯಾರ್ ಅಂತ. ಅವರು ಇವರು ಹೆಸರು ಕೇಳಿದ್ರಂತೆ, ಯಾರ ಮೂಲಕ ಕೇಳಿದ್ರು ಏನೋ ಗೊತ್ತಿಲ್ಲ. ಹೀ ಸಜೆಸ್ಟೆಡ್ ಯು ಗಿವ್ ಎ ಪ್ರಾಪರ್ ಅಪ್ಲಿಕೇಶನ್ ನೇಮ್, ಅಡ್ರೆಸ್ಗೆ ಆ ಥರದ್ದೇನು ಬೇಡ, ಸುಮ್ಮನೆ ಒಂದು ನಿನ್ನ ಬಯೋಡೇಟಾ ಥರ ಕೊಡು ಅಂತ. ಹಿ ಗೇವ್ ದಟ್ ಆ್ಯಂಡ್ ಬಿಕೇಮ್ ಎ ಪ್ರೊಫೆಸರ್, ಫುಲ್ ಪ್ರೊಫೆಸರ್ ಎಟ್ ಮಡ್ರಾಸ್ ಯೂನಿವರ್ಸಿಟಿ. ಎಷ್ಟೋ ದಿನ ಆದಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಇಲ್ನೂರು ವಿ ವಿಲ್ ಓಪನ್ ಎ ನ್ಯೂ ಡಿಪಾರ್ಟ್ಮೆಂಟ್ ಕಾಲ್ಡ್ ಪ್ಲಾಂಟ್ ಬಯಾಲಜಿ. ಬಾಟ್ನಿ ಇಲ್ಲ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ, ದೇರ್ ಇಸ್ ನೋ ಬಾಟ್ನಿ. ಆವಾಗ ಒಂದಷ್ಟು ಜನ ಬಾಟ್ನಿಸ್ಟ್ ಸೇರಿಸಿ ಒಂದು ಡಿಪಾರ್ಟ್ಮೆಂಟ್ ಓಪನ್ ಮಾಡೋಣ ಅಂತ. ಹಿ ನೆವರ್ ಕೇಮ್, ಹಿ ಡಿಂಟ್ ವಾಂಟ್ ಟು ಕಮ್. ಅಲ್ಲಿ there is an organization called Botanical Survey of India. Botanical Survey of India, Geological Survey of India, Zoological Survey, 3 ಇದೆ. ಅದರಲ್ಲಿ Botanical Survey of India is headquartered in Calcutta. ಅದ್ರ ಡೈರೆಕ್ಟಾಗಿ ಕರೆದ್ರು, ಡೈರೆಕ್ಟರ್ ಸ್ವಾಮಿ ಅವರಿಗೆ. ಆವಾಗ ಮಿನಿಸ್ಟರು, ಒಬ್ಬರು ಮಿನಿಸ್ಟರ್ ಆಫ್ ಸೈಂಟಿಫಿಕ್ ರಿಸರ್ಚ್ ಆ್ಯಂಡ್ ಕಲ್ಚರಲ್ ಅಫೇರ್ಸ್, ಹಫೀಜ್ ಮೊಹಮ್ಮದ್ ಇಬ್ರಾಹಿಂ ಅಂತ. ಅವರು ತುಂಬ ದೊಡ್ಡ ಉರ್ದು ಸ್ಕಾಲರ್ ಆಗಿದ್ದರು. ಮಿನಿಸ್ಟ್ರು, ರೆಗ್ಯುಲರ್ ಮಿನಿಸ್ಟರ್, ಈಗಿನ ಕಾಲದವ್ರ ಥರ ಅಲ್ಲ, ಸ್ಕಾಲರ್, ಪ್ರೊಫೆಸರ್ ಎಟ್ ಅಲಿಗಢ್ ಮುಸ್ಲಿಂ ಯೂನಿವರ್ಸಿಟಿ, ಬಿಗ್ ಮ್ಯಾನ್. ಅವರು ಹಿ ಇನ್ವೈಟೆಡ್ BGL ಸ್ವಾಮಿ ಟು ಬಿಕಮ್ ಡೈರೆಕ್ಟರ್ ಆಫ್ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ. ಆಗಿನ ಕಾಲದಲ್ಲಿ 2,500 ರೂಪಾಯಿ ಸಂಬಳ, whereas ಪ್ರೊಫೆಸರ್ ವಾಸ್ ಗೆಟಿಂಗ್ 700 or 800. ದಿಸ್ ಮ್ಯಾನ್, ಡು ಯು ನೋ ವಾಟ್ ಈಸ್ ಇಟ್? ಬರೋಕ್ಕಾಗಲ್ಲ ನನಗಿಷ್ಟ ಇಲ್ಲ ಅಂತ ಆ ಥರ ಹೇಳಲಿಲ್ಲ. The director of Botanical Survey of India is just an exalted gardener. I am not interested. ಇದನ್ನು ಜಂಬ ಅಂತಿರೋ, ಪ್ರತಿಷ್ಠೆ ಅಂತಿರೋ, more than 3 times his salary. ಅದು ಇನ್ವೈಟೆಡ್ ಬೈ ಎ ಯೂನಿಯನ್ ಮಿನಿಸ್ಟರ್, ಓಪನ್, ನೀನು ಅಪ್ಲೈ ಮಾಡಬೇಡ, ಬನ್ನಿ ಡೈರೆಕ್ಟರ್ ಆಗಿ. ಸೊ ಆರೋಗೆನ್ಸ್ ಅಂತೀರಾ. ಬಟ್
that was him. He stood on his own, like his bloody father ಅನ್ನೋಣೆ. ನಾವಾದರೆ ಅಲ್ಲೊಂದು ಪೋಸ್ಟ್ ಇದೆ, ಅಪ್ಲೈ ಮಾಡ್ತೀನಿ, ನಾನು ನೋಡಿಪ್ಪ ಇಂಟರ್ವ್ಯೂ. ನಾನು ಫಸ್ಟ್ ಅವನಿಗಿಂತ ನಾನು ಬೆಟ್ರು, ಅವನಿಗಿಂತ ನೋಡಿ ಸ್ವಲ್ಪ ದಯವಿಟ್ಟು ಅಡ್ಜಸ್ಟ್ ಮಾಡಿಕೊಡಿ. ಆ ಪ್ರವೃತ್ತಿನೇ ಇಲ್ಲ. ಬೇಡ ಅಂದರೆ ಒಂದು, ಇಟ್ ಈಸ್ ದಿ ಲೆವೆಲ್ ಆಫ್ ಎನ್ ಎಕ್ಸಾಲ್ಟೆಡ್ ಗಾರ್ಡ್ನರ್ ಅಂತ, ಡೈರೆಕ್ಟರ್ ಜನರಲ್ ಆಫ್ ಬೊಟಾನಿಕಲ್ ಸರ್ವೆ ಆಫ್ ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ ಸೆಕ್ರೆಟರಿ ಲೆವೆಲ್ಲು. ನಾಟ್ ಮೆನಿ ಅಪ್ರಿಷಿಯೇಟೆಡ್, ಬಟ್ ದಟ್ ವಾಸ್ ವಾಟ್ ಸ್ವಾಮಿ ವಾಸ್, ಕಂಪ್ಲೀಟ್ಲಿ ಸೆಲ್ಫ್ ಮೇಡ್ ಲೈಕ್ ಹಿಸ್ ಫಾದರ್. Sir Brajendranath Seely wanted to make DVG Professor of Kannada at Mysore University as a special chair. ಒಬ್ಬ ಕವಿ ಇದ್ದಾನೆ, ವಿಲಿಯಂ ಬಟ್ಲರ್ ಯೀಟ್ಸ್ ಅಂತ. He was a poet laureate ಇಂಗ್ಲೆಂಡಲ್ಲಿ, ಭಾಳ ಫೇಮಸ್ ಫೆಲೋ. ಅವನು ಕರೆದ, ವೈ ಡೋಂಟ್ ಯು ಕಮ್ ಹಿಯರ್ ಫಾರ್ 6 months ಅಂತ. DVG ಡಿಂಟ್ ಗೋ. ಕವಿ ಈಟ್ಸ್ ವಿಲಿಯಂ ಬಟ್ಲರ್ ಯೀಟ್ಸ್ ಅಂತ ಅವ್ರು ಕರೆದಿದ್ರೆ DVG ಅವ್ರನ್ನ. ಕಾರಣ ಇನ್ನೊಬ್ರು ಸರ್ ಫ್ರಾನ್ಸಿಸ್ ಲವ್ ಅಂತ ಒಬ್ಬ ಇದ್ದ. ಹಿ ವಾಸ್ ದಿ ಎಡಿಟರ್ ಆಫ್ ಟೈಮ್ಸ್, ಫೇಮಸ್ ಜರ್ನಲಿಸ್ಟ್ ಆಫ್ UK, ವೆರಿ ಗ್ರೇಟ್ ಮ್ಯಾನ್. ಹಳೆ ಕಾಲದವರು, ಚರ್ಚಿಲ್ಗೂ ಹಳೆ ಕಾಲದವರು, ಸರ್ ಫ್ರಾನ್ಸಿಸ್ ಲವ್. ಹಿ ಇನ್ವೈಟೆಡ್ DVG ಟು ಬಿಕಮ್ ಪಾರ್ಟ್ ಟೈಮ್ ಎಡಿಟರ್ ಇನ್ ಲಂಡನ್ ಫಾರ್ 3 months ಆರ್ ಸೊ ಆಫ್ ದಿ ಟೈಮ್ಸ್ ಲಿಟರರಿ ಸಪ್ಲಿಮೆಂಟ್. ನೆವರ್ ಸ್ಟರ್ಡ್. ಅವರು ಕಸ್ತೂರ್ ರಂಗಯ್ಯಂಗಾರ್ ಅಂತಿದ್ರು, ನಿಮಗೆ ಕೇಳಿದ್ರು. ಕಸ್ತೂರಿ ಆ್ಯಂಡ್ ಸನ್ಸ್ ಅವ್ರದ್ದು, ಹಿಂದೂ ಅವ್ರದ್ದು ಒರಿಜಿನಲ್ ಹೌಸ್ ಆಫ್ ಕಸ್ತೂರಿ. ಆ ಕಸ್ತೂರ್ ರಂಗಯ್ಯಂಗಾರು ಇವ್ರನ್ನ ಇಂಡಿಪೆಂಡೆನ್ಸ್ ಮೂಮೆಂಟ್ನಲ್ಲಿ ಟು ಬಿಕಮ್ ಎಡಿಟರ್ ಆಫ್ ಹಿಂದೂ ಹೋಗಲಿಲ್ಲ. ಆಗಿನ ಕಾಲದಲ್ಲಿ ಸಂಬಳ ಎಷ್ಟಿತ್ತೋ ಯಾರಿಗೆ ಗೊತ್ತು. ಎಷ್ಟು 108. ಇಲ್ಲಿ ತುಮಕೂರು ಹತ್ರ ಒಂದು ಶಿವಗಂಗಾ ಆಶ್ರಮ ಅಂತಿದೆ ತುಮಕೂರಲ್ಲಿ, ಅಲ್ಲಿಗೆ ಸ್ವಾಮಿಗಳಾಗಿ, ಪೀಠಾಧಿಪತಿಗಳಾಗಿ. ಇಲ್ಲ, ನಾನು ಸೋ ಸ್ಟೀಪ್ಡ್ ಇನ್ ಸಂಸಾರ, ನಾನು ಬರೋಕ್ಕಾಗಲ್ಲ, ನಾನು ಬಂದರೆ ಪೀಠ ಅಶುದ್ಧಿ ಆಗತ್ತೆ. ಅಭಿನವ ವಿದ್ಯಾತೀರ್ಥ ಅಂತಿದ್ರು, ಶೃಂಗೇರಿ ಮಠದ ಹೆಡ್ಡು ಶೃಂಗೇರಿನಲ್ಲಿ, ಇವಾಗಿರೋ ಸ್ವಾಮಿಗಳು ಹಿಂದಿನವರು. ಅವ್ರಿಗೆ ಹಾಗೆ ಬರೆದ್ರು ಇವ್ರಿಗೆ. ನಾನು ಆ ಮಠಕ್ಕೆ ಹೋದರೆ ಮಠ ಕಲ್ಮಶ ಅಲ್ವಾ, ಅಪವಿತ್ರ ಹೋಗುತ್ತೆ. ನನ್ನಂಥವ್ನು ಅಲ್ಲಿಗೆ ಇರಬಾರ್ದು. DVG ಅವರು, ಯು ಕ್ಯಾನ್ ಐದರ್ ಕಾಲ್ ಇಟ್ ಆ್ಯರೋಗೆನ್ಸ್, ಹೈ ಹ್ಯಾಂಡೆಡ್ನೆಸ್, ಪ್ರತಿಷ್ಠೆ, ಸ್ವಾಭಿಮಾನ, ಪ್ರೆಸ್ಟೀಜ್, ಸ್ವಾಭಿಮಾನ, ಏನು ಬೇಕಾದ್ರೂ ಕರೀರಿ, ಕೆನಾಟ್ ಬಿ ಡಿಫೈನ್ಡ್. ಇಬ್ಬರು ಅಷ್ಟೇ. ಹೀಗೆ ಜಯಚಾಮರಾಜ ಒಡೆಯರು ಗುರುವರಿಯ ಅಂತ ಕರೀತಿದ್ರು DVGನ. ಗೋಖಲೆ ಇನ್ಸ್ಟಿಟ್ಯೂಟಿಗೆ ಬಂದಿದ್ರು, ಏನೇನೂ ಬೇಕಾದಷ್ಟು ಸಂಪರ್ಕ ಇತ್ತು. ಅವರು ಪ್ಯಾಲೇಸ್ ಆರ್ಚರ್ಡ್, ಸದಾಶಿವನ ಪ್ಯಾಲೇಸ್ ಆರ್ಚರ್ಡ್ಸ್ ಸಂಧಿ ರೋಡಲ್ಲಿ, ಆ ಏರಿಯಾನಲ್ಲಿ ಸಂಕಿ ರೋಡ್ ಇದೆಯಲ್ಲ, ಅದಕ್ಕೆ ನೆಕ್ಸ್ಟು ಅಲ್ಲಿ 60/90 ಪಾರ್ಟ್ ಆಫ್ ಪ್ಯಾಲೇಸ್ ಗ್ರೌಂಡ್ಸ್, ಅದು ಓಲ್ಡ್ ಪ್ಯಾಲೇಸ್ ಗ್ರೌಂಡ್ಸ್ ಸೈಟ್ ಕೊಟ್ಟರು. 60/90 60/90 ಕಾರ್ನರ ಯಾವುದೋ ಸೈಟು DVG ಅವ್ರಿಗೆ. DVG ಅವ್ರಿಗೆ ತಗೊಳ್ಳಿಲ್ಲ. ನಮ್ಗೆ ಕೊಟ್ಟಿದ್ರೆ ಒಂದು ಅರ್ಧ ಸಿಕ್ಕಿದ್ರು ಕೂಡ 49. ಅಯ್ಯೋ, ಪರ್ಸ್ ಪ್ರೆಸೆಂಟ್ ಮಾಡಿದ್ರಲ್ಲ 80th ಬರ್ತ್ಡೇಗೋ ಟೌನ್ ಹಾಲಲ್ಲಿ, ವೀರೇಂದ್ರ ಪಾಟೀಲ್ ಇದ್ದರು. ಪರ್ಸ್ 80,000 ಫಾರ್ 80th ಬರ್ತ್ಡೇ. ದೇ ಪ್ರೆಸೆಂಟೆಡ್ 80,000. ಅದೇ ಬರ್ತ್ಡೇ ಪರ್ಸ್ ಅಂತೆಲ್ಲ ಕೊಡ್ತಾರೆ. 80,000 ರೂಪೀಸಲ್ಲಿ 8 ರೂಪಾಯಿ ಬರಲಿಲ್ಲ ನನಗೆ. ಏನು ಮಾಡಿದ್ರು? ಗೋಖಲೆ ಇನ್ಸ್ಟಿಟ್ಯೂಟ್. ಐ ಡಿಡ್ ನಾಟ್ ಗೆಟ್, ಆರ್ ಎನಿಬಡಿ ಡಿಡ್ ನಾಟ್ ಗೆಟ್ 8 ಪೈಸಾ. ಇವತ್ತಿಗೆ ಒಂದು 8 ಕೋಟಿ ರೂಪಾಯಿ ಸರ್. ಇದು ನಿಮ್ಮ ದೃಷ್ಟಿ ಹಾಗೆ ತಗೋತಿರೋ ಹಾಗೆ ಅವ್ರದ್ದು. ಕ್ರ್ಯಾಕ್ ಪಾಟ್ ಅಂತೀರಾ, ಇವಾಲ್ವ್ಡ್ ಮ್ಯಾನ್ ಅಂತೀರಾ, ಬರೀ ಸ್ಕಾಲರೇನಾ, ಪರ್ಸ್ನಾಲಿಟಿ ಅವ್ರದ್ದು ಅಷ್ಟೇ, ಸ್ವಾಮಿಗಳದ್ದು ಅಷ್ಟೇ. ಸ್ವಾಮಿಗಳು ಇನ್ನೊಂದು ಥರ, ಇದೇ ಥರವೇ. ಇದೇನು ಉಚಿತನ ಅಂತ ಕರೆದ್ರೆ ಕರ್ಕೊಳ್ಳಿ, ಅದೇನು. ಸಿಟ್ರಾ ಅಂತ ಒಂದು ಆರ್ಗನೈಸೇಷನ್ ಇದೆ, ಸೌತ್ ಇಂಡಿಯಾ ಟೆಕ್ಸ್ಟೈಲ್ಸ್ ರಿಸರ್ಚ್ ಅಸೋಸಿಯೇಷನ್ ಅಂತ. ಅದು ಎಲ್ಲ ನಾಯ್ಡುಗಳು, ನಾದಾರಗಳು ಅವ್ರದ್ದೆಲ್ಲ ನೇಯ್ಗೆಯವರು, ಕೊಯಂಬತ್ತೂರಿನಲ್ಲಿದೆ. ವೆರಿ ಸ್ಟ್ರಾಂಗ್ ಆರ್ಗನೈಸೇಷನ್. ಅಸೋಸಿಯೇಷನ್ ಆಫ್ ಟೆಕ್ಸ್ಟೈಲ್ ಮ್ಯಾನುಫ್ಯಾಕ್ಚರರ್ಸ್ ಆಫ್ ಕೊಯಂಬತ್ತೂರು, ದಿಂಡಿಗಲ್, ಟ್ರಿಚಿ ಎಟ್ಸೆಟ್ರಾ ಏರಿಯಾದು, ಕಾಂಜೀವರಂ, ಸ್ಯಾರಿ, ಇವೆಲ್ಲ ಅದೊಂದು ರಿಸರ್ಚ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಹಾಗೆ ಯಾರು ಮಾಡೋದು, ಕಲರ್ಸು ಗಿಲರ್ಸು ಏನೋ ಇದೆ. ಅಲ್ಲಿ ಒಂದು ಇವರು ಎಕ್ಸಿಬಿಷನ್ ಮಾಡಿದರು. ಅಲ್ಲೇ ಅಲ್ಲ, ಆ ಕೊಯಂಬತ್ತೂರಿನಲ್ಲಿ ಯಾವುದೋ ಇನ್ಸ್ಟಿಟ್ಯೂಟ್ನಲ್ಲಿ ಎಕ್ಸಿಬಿಷನ್ನಲ್ಲಿ ಏನು ಮಾಡಿದ್ದಾರೆ ಅಂದರೆ, ಈ ಮರದ ಸ್ಟಾಕ್ಸ್ ಇರುತ್ತಲ್ಲ, ಕಾಂಡ,
ಕಾಂಡನ ಕಟ್ ಮಾಡಿದರೆ ಒಳಗಡೆ ಏನೇನೋ ಡಿಸೈನ್ಸ್ ಕಾಣುತ್ತೆ. ಅದನ್ನೆಲ್ಲ ಇವರು ಪೇಂಟ್ ಮಾಡಿ ದೊಡ್ಡದಾಗಿ ಎಕ್ಸ್ಪ್ಯಾಂಡ್ ಮಾಡಿ ಮೈಕ್ರೋಸ್ಕೋಪಿಂದ ಫೋಟೋಗ್ರಾಫ್ಸ್ನ ಅದಕ್ಕೆಲ್ಲ ಬಣ್ಣ ಗಿಣ್ಣ ಎಲ್ಲ ಹಾಕಿ ಮಾಡಿ ಅದನ್ನು ಟೆಕ್ಸ್ಟೈಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ನವ್ರು ಬಂದು ದೇ ವಾಂಟೆಡ್ ಟು ಯೂಸ್ ದಿ ಡಿಸೈನ್ಸ್ ಫಾರ್ ಸ್ಯಾರೀಸ್. ಇವರು ಲೋಕಜ್ಞಾನ ಇಲ್ಲ ಅಂದರೆ ಒಪ್ಕೋಬೇಕು ಸ್ವಾಮಿಗೆ. ಅದಕ್ಕೇನಂತೆ ಗಿಡದಲ್ಲಿರೋದು ನಾನೇನು ಗಿಡ ಮಾಡಿಲ್ಲ, ದೇವ್ರು ಮಾಡಿದ ಗಿಡ, ಅದರ ಡಿಸೈನ್ಸ್ ಬರೆದಿದ್ದೀನಿ ಉಪಯೋಗಿಸ್ಕೊಳ್ಳಿ ಅಂತ. ದೇ ಪ್ರೊಡ್ಯೂಸ್ ಥೌಸಂಡ್ಸ್ ಆಫ್ ಸ್ಯಾರೀಸ್ ಇನ್ ಡಿಫ್ರೆಂಟ್ ಮಿಲ್ಸ್. ಏನು ಬಂತು ಸ್ವಾಮಿಗೆ? ನಂದು ಕಾಪಿರೈಟು, ನಂದು ರಾಯಲ್ಟಿ ಇಲ್ಲ. ಎಷ್ಟು ದುಡ್ಡು ಮಾಡ್ಕೊಬೋದು ಬೇರೆ ವಿಚಾರ. ಕೆಲವ್ರ ಮೈಂಡ್ ಸೆಟ್ ಆಗಿರುತ್ತೆ. ನಮ್ಮ ಆರ್ ಕೆ ನಾರಾಯಣ್ ಫಾರ್ ಎಕ್ಸಾಂಪಲ್, ಮಾಲ್ಗುಡಿ ಕೊನೆ ಡೇಸಲ್ಲಿ ಅವ್ರು ಬರೆದಿದ್ದಕ್ಕೆ ಒಂದು ನಯ ಪೈಸೆ ಬರಲಿಲ್ಲ. ಅವರು ವಾಟ್ ಎ ಗ್ರೇಟ್ ಮ್ಯಾನ್ ಹಿ ವಾಸ್. ಪುಟ್ಟಪ್ಪನವ್ರಿಗೆ ಬರಲಿಲ್ಲ. ಕುವೆಂಪು ಅವರು ಕೊನೆ ಅಷ್ಟು ಫೇಮಸ್ ಆದರು, ವೈಸ್ ಚಾನ್ಸಲರ್ ಆಗಿದ್ರು, ಅವರು ಮಹಾಕವಿಗಳು ಎಲ್ಲ ಒಪ್ಕೊಳ್ತು. ಬಟ್ ಹಿ ವಾಸ್ ನಾಟ್ ಪೇಯ್ಡ್ ಫುಲ್ಲಿ. ಆರ್ ಕೆ ನಾರಾಯಣ್ಗೂ ಬರಲಿಲ್ಲ, ಗೈಡ್ಗೆ ಬರಲಿಲ್ಲ, ದುಡ್ಡೇ ಬರಲಿಲ್ಲ. ಪಿಕ್ಚರ್ ಬಂದಿತ್ತಲ್ಲ ಗೈಡು, ದೇವಾನಂದ್ ಮಾಡಿರೋದು, ವೆರಿ ಫೇಮಸ್ ಮೂವಿ. ಆರ್ ಕೆ ನಾರಾಯಣ್ ಡಿಂಟ್ ಗೆಟ್ ಎನಿ ಮನಿ ಫಾರ್ ಇಟ್. BGL ಸ್ವಾಮಿ ಡಿಂಟ್ ಗೆಟ್ ಮನಿ ಫ್ರಮ್ ಸಿಟ್ರಾ. DVG ಅವ್ರದ್ದು BS ರಂಗ, ಅವರು ಇನ್ನೊಬ್ಬರಿದ್ರಲ್ಲ ಮ್ಯೂಸಿಕ್ ಡೈರೆಕ್ಟ್ರು TG ಲಿಂಗಪ್ಪ, ಅವರೆಲ್ಲ ಉಪಯೋಗಿಸಿದ್ದಾರೆ DVG ಹಾಡುಗಳನ್ನು. ಒಂದು ಪೈಸಾ ಬಂತ ಬರಲಿಲ್ಲ. ಆ್ಯಂಡ್ ದೇ ನೆವರ್ ಕೇರ್. ನಾನು ಕೇರ್ ಮಾಡ್ತೀನಿ ಹೊರತು DVG ಆಗಲಿ BGL ಸ್ವಾಮಿ ಆಗಲಿ ಕೇರ್ ಮಾಡಿ. ಹಳೆ ಸೂರ್ಯ, ಹಳೆ ಚಂದ್ರ, ಹಳೆ ಭೂಮಿ, ಹಳೆ ನೀರು. ಈಗ DVG ಅವರು ಮತ್ತು BGL ಸ್ವಾಮಿ ಅವರ ಪುಸ್ತಕಗಳು ಯಾರ್ದು ರೈಟ್ಸು? DVG ಅವ್ರದ್ದನ್ನೆಲ್ಲನೂ ಈ ಹುಬ್ಳಿನಲ್ಲಿ ನವಕರ್ನಾಟಕ ಪಬ್ಲಿಕೇಶನ್ಸ್ ಅಂತಿತ್ತು, ಇನ್ನು ಅವರ ಸಕ್ಸಸರ್ಸ್ ಇದ್ದಾರೆ, ಅಲ್ಲಿಗೆ ಕೊಟ್ಬಿಟ್ಟಿದ್ದಾರೆ. GIPನಲ್ಲಿ ಇತ್ತು. ದೇ ಟ್ರಾನ್ಸ್ಫರ್ಡ್ ದಿ ರೈಟ್ಸ್ ಟು ಸಮ್ ಹುಬ್ಳಿ, ಭಾಳ ಫೇಮಸ್ ನವಕರ್ನಾಟಕ ಪಬ್ಲಿಕೇಶನ್. ಸಾಹಿತ್ಯ ಭಂಡಾರ ಹುಬ್ಳಿ. BGL ಸ್ವಾಮಿದು ಅವರ ವೈಫ್ಸ್ ಸಿಸ್ಟರ್ ಒಬ್ಬರಿದ್ದಾರೆ, ಗೀತಾ ಅಂತ, ಅವ್ರ ಹತ್ರ ಇದೆ. ಅಷ್ಟೇ, ಏನೂ ಇಲ್ಲ. ರೀಪ್ರಿಂಟಿಗೆ ಯಾವುದು ಜಾಸ್ತಿ ಹೋಗಿಲ್ಲ, ಏನಾದ್ರ ಮೇಲೆ ಅಷ್ಟು ಅಷ್ಟೇ. ಯಾರಾದರೂ ರೀಪ್ರಿಂಟ್ ಮಾಡಿಸ್ಬೇಕಷ್ಟೆ. ಇದು ಯಾಕೆ ಹೀಗಾಯಿತು ಅಂತಂದರೆ, ಮುಂಚೆ ಎಲ್ಲ ಪುಸ್ತಕಗಳು ವರ್ ಬೀಯಿಂಗ್ ಪಬ್ಲಿಷ್ಡ್ ಬೈ ಕಾವ್ಯಾಲಯ ಮೈಸೂರು. ಇವಾಗಲೂ ಹಳೆ ಕಾಪೀಸ್ನ ಕಾವ್ಯಾಲಯ ಅಂತಿದೆ, ಅವ್ರು ಪಬ್ಲಿಷ್ ಮಾಡೋರು. ಅಲ್ಲಿ ಇಟ್ ವಾಸ್ ದಿ ಪ್ರೊಪ್ರೈಟರ್, ಅದಕ್ಕೆ ಅವ್ರ ಹೆಸರು ಚಿದಂಬರಂ ಅಂತ, ಕೂಡ್ಲಿ ಚಿದಂಬರಂ ಅಂತ. ಅವ್ರ ಮಕ್ಕಳು ಇದ್ದರು. ಒಬ್ಬ ಹೋಗ್ಬಿಟ್ಟ, ಒಬ್ಬ ಮಗಳು, ಇನ್ನೊಬ್ಬ ಮಗ ಇದ್ದಾನೆ. ಈ ವಾಸ್ ಯಾವುದೋ ಆರ್ಮಿನಲ್ಲಿ ಕರ್ನಲ್ ಏನೋ ಆಗಿದ್ದಾರೆ, ಅವರಿದ್ದಾರೆ. ದುರ್ಗಾಪುರ್ನಲ್ಲಿ ಒಬ್ಬರು ಇದ್ದರು. ಈಗ ಫ್ಯಾಮಿಲಿ ಮೆಂಬರ್ಸ್ ಬೇಕಾದಷ್ಟು. ದೇ ಕ್ವಾರಲ್ಡ್ ಸೋ ಮಚ್ ದಟ್ ಕಾವ್ಯಾಲಯ ಮೈಸೂರು ಈಸ್ ಡೆಡ್. ಇಟ್ಸ್ ಬೀನ್ ಸೋಲ್ಡ್ ಆಲ್ಸೋ. ಹೌಸ್ ಆಲ್ಸೋ ಹ್ಯಾಸ್ ಬೀನ್ ಸೋಲ್ಡ್. ಸೊ ವರ್ಲ್ಡ್ ಪಬ್ಲಿಷರ್ಸು DVG ಬುಕ್ಸ್ಗೆ ಇಲ್ಲವೇ ಇಲ್ಲ. And the rights were with Gokhale Institute, and they have given it. Gokhale Institute printing, press, publishing ಆಗೋಲ್ಲ, ಸೊ ಯಾರಿಗೋ ಕೊಟ್ಟಿದ್ದಾರೆ. BGL ಸ್ವಾಮಿ ಸರ್ಗೆ ಮಕ್ಕಳಿರಲಿಲ್ಲ. BGL ಅವ್ರ ಪತ್ನಿಯರು ವಸಂತ ಅಂತ, ಅವರು ಹೋಗ್ಬಿಟ್ರು. ಇನ್ಫ್ಯಾಕ್ಟ್ ಶಿ ಪಾಸ್ಟ್ ಅವೇ 1 year ಆದ ತಕ್ಷಣ, ಸ್ವಾಮಿಯವರು ಹೋಗ್ಬಿಟ್ಟು 1 year ಆದ ತಕ್ಷಣ ಹೋಗ್ಬಿಟ್ರು. ಡೈಲಿ ಡಯಾಬಿಟಿಕ್ ಹೋಗ್ಬಿಟ್ರು. BGL ಸ್ವಾಮಿಗಳು November 18 ಹೋದ್ರು. ಅವ್ರ ವೈಫ್ ವಸಂತ 81 ಫೆಬ್ರವರಿಲೋ ಮಾರ್ಚಲ್ಲೋ ಹೋದ್ರು. ರಂಗ ವಿಷಯದಲ್ಲಿ ಸ್ವಲ್ಪ ಅವರು ಅತೃಪ್ತಿ ಇತ್ತು. ಆ ಹಾಡು ಬಂದಾಗ ಇವ್ರು ಹೇಳ್ದಂಗೆ ಮೊದಲು ಹೋಗ್ಬಿಟ್ಟು ಒಳಗೆ ಹೋಗ್ಬಿಟ್ಟು ಅವ್ನಿಗೆ ಅದನ್ನು ತೆಗ್ಸಕ್ಕೆ ಆಫ್ ಮಾಡಕ್ಕೆ ಹೇಳ್ರಿ ಅಂತಂದ್ರು. ಸರ್ ಇದು ಹೋಟ್ಲು, ಅವ್ರ ಹೋಟ್ಲು, ನಾವು ಹೆಂಗೆ ಹೋಗಿ ಹೇಳೋದು ಸರ್ ಅಂದ್ರೆ, ಹಾಗೆ ನಡೀರಿ ಹೋಗೋಣ, ಇವ್ರು ಹೇಳಿದ್ರು ಹೋಗೋಣ ನಡೀರಿ ಸರಿ. ಆಮೇಲೆ ಸ್ವಲ್ಪ ಒಂದು 2 ನಿಮಿಷ ಆದಮೇಲೆ ಕಾಮ್ ಆದ್ರು. 2 legends of Kannada. You would have enjoyed meeting BGL ಸ್ವಾಮಿ. You might not have enjoyed meeting DVG. ಓಕೆ, ದೂರದಲ್ಲಿ ಕೂತಿದ್ರೆ DV ಗುಂಡಪ್ಪನವರಪ್ಪ ಅಂತ ಆಗ್ಬೋದೇ ಹೊರತು 1-to-1 ಸಂಪರ್ಕದಲ್ಲಿ DVG ಅವ್ರ ಹತ್ರ ಏನೋ ಭಯ, ಅವನು ಗುಂಡಪ್ಪನವರು ಮಂಕುತಿಮ್ಮನ ಕಗ್ಗ ಜೀವನದಲ್ಲಿ ಆ ಥರ ಬರುತ್ತೆ ಫೀಲಿಂಗ್ ನೋಡಿದವ್ರಿಗೆ. BGL ಸ್ವಾಮಿ ಹತ್ರ ಒಂದು ಹತ್ತಿರತನ, ಏನದಕ್ಕೆ ಕನ್ನಡದಲ್ಲಿ ಆಪ್ತತೆ, ಗುಡ್, ಅದು ಇನ್ಸ್ಟೆಂಟಾಗಿ ಬರುತ್ತೆ. ಹೋದರೆ ನೀವು ನಗ್ತೀರ. DV ಗುಂಡಪ್ಪನವ್ರ ಹತ್ರ ಹೋದರೆ ಸ್ವಲ್ಪ ಸೀರಿಯಸ್ ಆಗಿ ಬರ್ತೀರ, ಏನೇನೋ ಘನತೆ ಜಾಸ್ತಿ. ಆ್ಯಂಡ್ ಅದು ಎಲ್ಲರಿಗೂ ಸರಿಬೀಳೋ ಅಂಥದ್ದಲ್ಲ. BGL ಸ್ವಾಮಿ ಹತ್ರ ಹೋದರೆ ಡೆಫಿನೆಟ್ಟಾಗಿ ನಗ್ತಾ ಬರ್ತೀರ. ನಮ್ಮ ರಾಜರತ್ನಮ್ಮ ಹತ್ರ ಹೋದರೆ ನಕ್ಕೊಂಡು ಬರ್ತೀರ. ಮಾಸ್ತಿಯವ್ರ ಹತ್ರ ಹೋದರೆ ಇದಕ್ಕೆ ಅಂಥ ದೊಡ್ಡ ಸ್ಕಾಲರು, ಆಯ್ತಲ್ಲಪ್ಪ ಅಂದ್ಕೊಂಡು.
ಆಚೆ ಬಂದು ಪರ್ಸನಾಲಿಟೀಸ್ ಆರ್ ವೆರಿ ಡಿಫ್ರೆಂಟ್. ಬೇಂದ್ರೆ ಅವ್ರ ಹತ್ರ ಹೋದರೆ ಫ್ಯಾಂಟಾಸ್ಟಿಕ್ ಮ್ಯಾನ್, ಆ ಥರ ಮನುಷ್ಯನ ನೋಡೇ ಇಲ್ಲ. ದಾರಿನಲ್ಲಿ ಹೋಗ್ತಾ ಇರೋ ಲೋಡ್ ಎತ್ಕೊಂಡು ಹೋಗ್ತಾನಲ್ಲ ಜಟ್ಕ, ಆ ಥರ ನೋಡಿದ್ರೆ ಇಷ್ಟು ಶುದ್ಧ ಕೂದಲು, ತಲೆ ಬಾಚಿಲ್ಲ, ದರಿದ್ರದ ಒಂದು ಇದು, ಅದ್ರ ಮೇಲೆಲ್ಲ ಮೊಸರಲ್ಲ, ಇದು ಒಂದು ಹರ್ಕಲ್ ಪಂಚೆ, ಇಷ್ಟಿಷ್ಟು ಹತ್ರ ರಾಸಿ ಪುಸ್ತಕ, ಈ ಥರ 3-4 ಬೀರು ಫುಲ್ ಆಫ್ ಬುಕ್ಸ್, ಇಂಗ್ಲೀಷು, ಕನ್ನಡ, ಮರಾಠಿ. ದೊಡ್ಡ ದರಿದ್ರ ಕನ್ನಡಕ, ಯಾವುದೋ ಒಂದು ಹಳೆ ಪೆನ್ನು, ಪೇಪರು. ಈ ಬೇಂದ್ರೆ ನಿಜವಾಗಲೂ ಅವ್ರು ಮಾತಾಡೋಕ್ಕೆ ಶುರು ಮಾಡಿದಾಗ ಗೊತ್ತಾಗತ್ತೆ ಒಳಗಡೆ ಎಂಥ ಮುತ್ತುಗಳಿದೆ. ನೀವು ನೋಡಿದ್ರೆ ಬೇಂದ್ರೆ ನೋಡಿದೆ ನಾನು ಈಗೋಸ್ಕರ. ನಮ್ಮ ತಾತ ಯಾವುದೋ ಲೆಟ್ರ್ ಕಳಿಸಿದ್ರು ಅವ್ರಿಗೆ, ಹೋಗಿ ಕೊಟ್ಬಿಡು ಅಂತ. ಆಗಿನ ಕಾಲದಲ್ಲಿ ಪೋಸ್ಟೇ 3 ದಿನ 4 ದಿನ ಟೆಲಿಫೋನಿಗೆ. ಯು ಆಸ್ಟ್ ಮೀ ಟು ಗೋ ಬಿಕಾಸ್ ಐ ಹ್ಯಾಡ್ ಗಾನ್ ಟು ಹುಬ್ಳಿ ಫಾರ್ ಯಾವುದೋ ಇಂಜಿನಿಯರಿಂಗ್ ಕಾಲೇಜ್ ಎಕ್ಸಾಮಿನೇಷನ್ಗೆ ಅಂತ ಹೋಗಿದ್ದೆ ಆ್ಯಸ್ ಎಕ್ಸಾಮಿನರ್. ಇವ್ರಿಗೆ ಏನೋ ಕೊಡು ಬೇಂದ್ರೆ ಅವ್ರಿಗೆ ಅಂತ ಹೋದರೆ ಉಯ್ಯಾಲೆ ಮೇಲೆ ಕೂತಿದ್ರು. ಧಾರವಾಡಕ್ಕೆ ಹೋದ್ರಿ? ಅದೇ ಒಳಗೆ ಕಳೆದ್ರು ಯಾರೋ ಹೆಂಗಸರು ಉಯ್ಯಾಲೆ ಮೇಲೆ ಕೂತಿದ್ರು, ಏನೋ ತಿಂತಾಯಿದ್ರು. ಯಾರು ಅಂತ ಕೇಳಿದ್ರು, ಹೇಗೆ ಡು ಯು ನೋ ವಾಟ್ ಹಿ ಸೆಡ್? ಒಂದು ಪದ್ಯ ಕಟ್ಬಿಟ್ರು. ಏನೋ ಆ ಪದ್ಯನ ಎಷ್ಟು ಜ್ಞಾಪಿಸ್ಕೊಂಡ್ರು ಮರ್ತೋಗ್ತಾ ಇದೆ. ಗುಂಡನ ಮೊಮ್ಮನು ಬಂದ್ಯಾನ, ಪ್ರೀತಿಯ ಓಲೆಯ ತಂದ್ಯಾನ. ಅದಕ್ಕೆ ಅವ್ರು ರಿಪ್ಲೈ ಏನೋ ಕೊಟ್ಟರು, ಇವನು ಅವಾಗೆ ಬರದ್ಯಾನ, ತಿರ್ಗಾ ತಗೊಂಡು ಹೋದ್ಯಾನ, ಏನೋ ಆ ಥರ. ನಿಜವಾಗ್ಲೂ ಅದೇ ಸ್ಕಾಲರ್ಶಿಪ್ ಅಂದರೆ ಅದು ಅವ್ರಿಗೆ ನಾನು ಬರ್ತೀನಿ ಅಂತ ಪದ್ಯ ಬರೆದಿಟ್ರಿ ಅಂತ ಹೇಳಿದ್ನ, ಅಥವಾ ನನ್ನ ಹತ್ರ ತೋರಿಸ್ಕೋಬೇಕಾ? ದಿ ಮೊಮೆಂಟ್ ಐಸ್ ಎಂಟರ್ಡ್, ಅದೇ ಹೀಗೆ ಚೀಟಿ ಕಳಿಸ್ದೆ ಒಂದು. ಅವ್ರು ಹೆಂಗಸರು ಯಾರೋ ಮಗಳೋ ಯಾರೋ ಗೊತ್ತಿಲ್ಲ ನನಗೆ, ತಗೊಂಡೋಗಿ ಈಗ ಹೇಳಿದರು. ಯಾರು ಬಂದಾರ ಅಂತ ಕೇಳಿಸ್ದು ನನಗದು, ಯಾರು ಬಂದಾರ ಈಗ ಅವ್ರು ಹೇಳಿದರು ಹೀಗೆ, ಒಳಗೆ ಬರಲಿ ಅಂತಂದ್ರೆ ಒಳಗೆ ಹೋದೆ. ನನ್ನನ್ನು ಹೀಗೆ ನೋಡಿದ್ರು. ನಮ್ಮ ತಾತ ಏನು ಕೊಟ್ಟಿದ್ರು, ಐ ಡೋಂಟ್ ನೋ ವಾಟ್ ಇಟ್ ವಾಸ್, ಯಾವುದೋ ರಿವ್ಯೂನೋ ಲೆಟರೋ ಏನೋ ಒಂದಿತ್ತು, ಕೊಟ್ಟೆ. ಗುಂಡನು ಮೊಮ್ಮನು ಬಂಜಾನ, ಪ್ರೀತಿಯ ಓಲೆಯ ತಂದ್ಯ. ನೋಡೋದಕ್ಕೆ ಒಳ್ಳೆ ನಿಜವಾಗ್ಲೂ ಸರ್ವೆಂಟ್ ಥರ ಇದ್ರು. ಜ್ಞಾನಪೀಠ ಅವಾರ್ಡ್, ಬ್ಯೂಟಿಫುಲ್ ಪೊಯೆಟ್ರಿ, ಬ್ಯೂಟಿಫುಲ್ ಕನ್ನಡ. ಮರಾಠಿನಲ್ಲಿ ಫ್ಯಾಂಟಾಸ್ಟಿಕ್ಕಾಗಿ ಬರೀತಿದ್ರಂತ, ನನಗೆ ಗೊತ್ತಿರೋರು ಹೇಳಿದ್ದಾರೆ. ಇದ್ರು ಕರ್ನಾಟಕದಲ್ಲಿ. ಪುಟ್ಟಪ್ಪನವ್ರ ಹತ್ರನೂ ಆಗಿದೆ ನನಗೆ. ಹೋಗಿದ್ದೆ ಅಲ್ಲಿ ಮೈಸೂರಿಗೆ, ಕುಪ್ಪಳ್ಳಿಗಲ್ಲ, ಯಾದವಗಿರಿ ಅಂತಿದೆ ಮೈಸೂರಲ್ಲಿ, ಒಂಟಿಕೊಪ್ಪಲ್. ಅಲ್ಲಿ ಇದ್ರು ಅವರು. ಅವ್ರ ಹತ್ರ ಹೋದೆ. ಏನ್ ಮಾತಾಡಿದೆ ಕುವೆಂಪು ಅವ್ರ ಹತ್ರ? ಹೋದೆ. ಅವ್ರಿಗೆ ಯಾವುದೋ 2 ಪುಸ್ತಕ ಕಳಿಸಿದ್ರು. ಐ ಡೋಂಟ್ ನೋ ವಿಚ್ ಬುಕ್ಸ್ ದೇವರ್. ಅವ್ರಿಗೆ ಕೊಟ್ಟೆ, ಹೀಗೆ ಹೇಳ್ದೆ, ಹೀಗೆ ಬಂದಿದ್ದೀನಿ ಇಂಥವನು ನಾನು. ಕೂತ್ಕೊಳ್ಳಪ್ಪ, ಬಾದಾಮಿ ಕಲ್ಸಕ್ರೆ, ಆಮೇಲೆ ಬಾದಾಮಿ ಪೆಪ್ಪರ್ಮೆಂಟು ಗುಂಡುದು, ಅದೊಂದಿಷ್ಟು ಖಾರದವ್ರಿಗೆ ಅದೇನೋ ಸಮಥಿಂಗ್ ಎಲ್ಸ್, ಹೀಗೆ ತಿನ್ನು ಪರವಾಗಿಲ್ಲ. ಎಷ್ಟು ಅಲ್ಲ ರೀ ಪುಟ್ಟಪ್ಪನವರು, ನಾನು ಒಳ್ಳೆ ಹೋಗಿ ನಾನು ಎಷ್ಟು ಮರ್ಯಾದೆಯಿಂದ, ನಿಮ್ಮ ತಾತಂದು ಏನೇನು ಓದಿದ್ದೀರಾ? ನನಗೆ ಆಕ್ವರ್ಡ್ ಆಗತ್ತೆ. ಕುಟ್ಟಪ್ಪನವ್ರು ಏನೇನು ಓದಿದ್ದೀರಾ ಅಂತ ನನಗೆ ಎಸ್ ಐ ಫೆಲ್ಟ್ ಆಕ್ವರ್ಡ್. ಹೇಳಿಬಿಟ್ಟೆ ನಾನು, ಓದಿದ್ದೀರಲ್ಲ ಅಂತೀರಾ ಸರ್ ಅಂತ. ಅದು ಮರ್ಯಾದೆ. ಏನೋ ಹೇಳಿದ್ರು ಹಾಗೆ, ಅದು ಮರ್ಯಾದೆ. ನಿಮಗೆ ಹೇಳ್ತಾ ಇರೋದು ಅವ್ರಿಗೋಸ್ಕರ ಆಲ್ಸೋ ಅಂತ ನಾನು ಹೇಳಿದರು. ಸಿಂಪಲ್ ಮ್ಯಾನ್, ಏನು ಆಡಂಬ್ರ ಎಂಥದ್ದು. ಆಮೇಲೆ ಒಂದಿಷ್ಟುದ್ದ ಜ್ಯೂಸ್, ಐ ಥಿಂಕ್ ಜ್ಯೂಸ್ ಏನೋ ಕೊಟ್ಟರು, ಬಾದಾಮಿ ಕಲ್ಸಕ್ಕರೆ ಕೊಟ್ಟು. ನಾನು ಅವ್ರಿಗೆ ಇನ್ನೊಂದು 2-3 ದಿವಸದಲ್ಲಿ ಉತ್ತರ ಕಳಿಸ್ತೀನಿ ಅಂತ ಹೇಳಿಬಿಡಪ್ಪ ಅಂದರು. ಆಯ್ತು ಹೇಳ್ತೀನಿ. ವಾಟ್ ಇಟ್ ವಾಸ್ ನೋಬಡಿ ನೋಸ್. ವೈಸ್ ಚಾನ್ಸ್ಲರ್ ಒಂದೇ ಅಲ್ಲ, ಕುವೆಂಪು ಅಂದರೆ ನೋಡಿ ಅವರ ಸ್ಟೇಚರ್ ಹೇಗಿತ್ತು. ಅವ್ರ ಎದುರಿಗೆ ಈ ಥರ ಕೂತ್ಕೊಂಡ್ರೆ ನಮಗೆ ವಿ ಫೀಲ್ ಸ್ಮಾಲ್, ಬಟ್ ಅವ್ರು ಏನು ಆ ಥರದ್ದಿಲ್ಲ. ಗ್ರೇಟ್ ಮ್ಯಾನ್. ಶ್ರೀ ಕೃಷ್ಣಸ್ವಾಮಿ ನಮ್ಮಪ್ಪ ದಂಪತಿಗಳಿಗೆ ಪ್ರೀತಿಯ ಆಶೀರ್ವಾದಗಳೊಡನೆ ಅಪ್ಪಯ್ಯ ಅವ್ರನ್ನ, ಅವರು ಅಪ್ಪಯ್ಯ ಅಂತ ಕರಿತಾ ಇದ್ವಿ. DVG ಅವ್ರನ್ನ. ಹೌದು. 13 ಫೆಬ್ರವರಿ 66 ಕೊಟ್ಟಿದ್ದು. 1966. ಇದು 2016. 60 ವರ್ಷ ಆಯ್ತು. 60 ವರ್ಷ ಪುಸ್ತಕ ಕೊಟ್ಟು DVG ಅವ್ರ ಹಸ್ತಾಕ್ಷರ ಅದ್ರ ಮೇಲೆ ಬಿದ್ದು. ಇನ್ನ ಕೆಳಗಡೆ ಬರೀ ಜಿ ಅಂತ ಬರೀತಾ ಇತ್ತು. ಗುಂಡಪ್ಪ. ಜಿ ಮೀನ್ಸ್ ಗುಂಡಪ್ಪ. ಸೊ ಇದು ಅವರೇ ಓದ್ತಾ ಇದ್ದ, ಅವ್ರ ಹಸ್ತಾಕ್ಷರ ಇರುವಂತ ಪ್ರತಿ ನೋಡಿ, ಜೀವನ ಧರ್ಮ ಬೇಕಾದಷ್ಟಿದೆ. ಇದು ಒನ್ ಆಫ್ ದಿ ಕಾಪೀಸ್. ನಟನವಾಡಿದಳ್ ತರುಣಿ
ನಟನವಾಡಿದಳ್. ಎಲ್ಲರೂ ಕಲಾ ಮಾಧ್ಯಮ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ ಅಷ್ಟೇ. ಅಷ್ಟೇ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನ ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.